ಆತ್ಮೀಯ ವಿದ್ಯಾರ್ಥಿಗಳೇ, ಮನಸ್ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈಗಾಗಲೇ ನಾವು 7ನೇ ತರಗತಿಯ ಗಣಿತ ಪ್ರಕಾಶ, ಹೊಸ ಸಿಲೆಬಸ್ನ ಗಣಿತ ಪ್ರಕಾಶದ ಮೊದಲನೇ ಅಧ್ಯಾಯವಾದಂತ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಈಗ 2ನೇ ಅಧ್ಯಾಯ ಅಂಕಗಣಿತದ ಉಕ್ತಿಗಳು. ಈ ಅಂಕಗಣಿತದ ಉಕ್ತಿಗಳ ಬಗ್ಗೆ ಸವಿವರವಾಗಿ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ನಾವು ಪ್ರಶ್ನೋತ್ತರಗಳನ್ನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದು ಟ್ರಿಕ್ಸ್ ಗಳನ್ನ ನಾನು ನಿಮಗೆ ಹೇಳಿಕೊಡ್ತೀನಿ. ಆ ಟ್ರಿಕ್ಸ್ ಗಳನ್ನ ನೀವು ಯೂಸ್ ಮಾಡಿದ್ರೆ ಈ ಅಧ್ಯಾಯದಲ್ಲಿ ಯಾವುದೇ ಲೆಕ್ಕ ಬಿದ್ದರೂ ನೀವು ಸರಳವಾಗಿ, ಸ್ವತಂತ್ರವಾಗಿ, ಸ್ವಂತವಾಗಿ ನೀವು ಟೀಚರ್ಸ್ ಹೇಳೋಕ್ಕಿಂತ ಮುಂಚೆನೆ ಅವುಗಳನ್ನ ಬಿಡಿಸ್ಬೋದು ವಿದ್ಯಾರ್ಥಿಗಳೇ. ಬನ್ನಿ ಈಗ ನೋಡೋಣ. ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ಕೊನೆಯವರೆಗೂ ನೋಡಿ. ಬನ್ನಿ ಇಲ್ಲಿ ನೋಡಿ. ಮೊದಲು ಸರಳ ಉಕ್ತಿಗಳು ವಿದ್ಯಾರ್ಥಿಗಳೇ. ಅಂದ್ರೆ ನಮಗೆ ಮೊದಲು ಗಣಿತದ ಉಕ್ತಿಗಳು ಅಂದರೆ ಏನು ಅದನ್ನು ತಿಳ್ಕೋಬೇಕು. ಗಣಿತದ ಉಕ್ತಿಗಳು ಎಂದರೆ ವಿದ್ಯಾರ್ಥಿಗಳೇ ಏನಪ್ಪಾ ಅಂದ್ರ, ಗಣಿತದ ಉಕ್ತಿಗಳೆಂದರೆ ಗಣಿತದ ಮೂಲ ಕ್ರಿಯೆಗಳಾದ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಚಿಹ್ನೆಗಳನ್ನ ಬಳಸಿಕೊಂಡು ಅಂಕಿಗಳನ್ನ ಸೇರಿಸಿಕೊಂಡು ಮಾಡಿರುವಂತಹ ಪದೋಕ್ತಿಗಳನ್ನ ನೀವು ನೋಡಿರಬಹುದು. ಆ ಪದೋಕ್ತಿಗಳನ್ನೇ ನಾವೇನಂತೀವಪ್ಪ ಅಂದ್ರ ಅಂಕಗಣಿತದ ಉಕ್ತಿಗಳು ಎಂದು ಕರೆಯಲಾಗುತ್ತದೆ ವಿದ್ಯಾರ್ಥಿಗಳೇ. ಈಗ ಪ್ರತಿ ಅಂಕಗಣಿತದ ಉಕ್ತಿಗೆ ಬೆಲೆ ಇದ್ದು, ಅಂದ್ರೆ ಪ್ರತಿಯೊಂದು ಅಂಕಗಣಿತದ ಉಕ್ತಿಗೆ ಬೆಲೆ ಇದೆ. ಯಾವ ರೀತಿಯಾಗಿ ಬೆಲೆ ಇದೆಯಪ್ಪ, ನಾವು ಆ ಅಂಕಗಣಿತದ ಉಕ್ತಿಗಳಿಗೆ ನಾವು ಹೇಳ್ಬೋದು. ಹಾಗೆ ಒಂದು ಎಕ್ಸಾಂಪಲ್ಸ್ ನೋಡೋಣ. ಉಕ್ತಿಗಳಿಗೆ ನೋಡಿ. 1 5 + 4 ಇದೊಂದು ಉಕ್ತಿ, ಇಲ್ಲಿ ಬೆಲೆ ಇದೆ. ಹಾಗೆ ಇದಕ್ಕೆ ಎಲ್ಲ ಚಿಹ್ನೆಗಳನ್ನ ಬಳಸಿ ನೋಡೋಣ. ನೋಡಿ, ಇದಕ್ಕೂ ಬೆಲೆ ಇದೆ. ಇಲ್ಲಿ ಏನಿದೆ, ಇದಕ್ಕೂ ಬೆಲೆ ಇದೆ. ಈಗ ನಾವೇನ್ ಮಾಡೋಣ, ಈಗ ಈ ರೀತಿಯಾಗಿ ಬಳಸೋಣ. ಇದಕ್ಕೂ ಕೂಡ ಏನಿದೆ, ಬೆಲೆ ಇದೆ. ಅಂದ್ರೆ ನಾವು ಬಳಸಿರುವಂತ 4 ಕ್ರಿಯೆಗಳಿಗೂ ಕೂಡ ಏನಿದೆಯಪ್ಪ ಅಂದ್ರೆ ಉಕ್ತಿಯನ್ನು ಬಳಸಿದಾಗ ಬೆಲೆ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದಾರ. ಅವುಗಳನ್ನ ನಾವು ನೋಡಿದೀವಿ ಅಂದ್ರೆ ನಮಗೆ ಕ್ಲಿಯರ್ ಆಗಿ ಏನಾಗುತ್ತಪ್ಪ ಅಂದ್ರ ಒಂದು ಚಿತ್ರಣ ಸಿಕ್ಕಿಬಿಡುತ್ತೆ. ಇಲ್ಲಿ ನೋಡಿ, ಮಲ್ಲಿಕಾ ಶಾಲೆಯಲ್ಲಿ ಊಟಕ್ಕೆ ಪ್ರತಿದಿನ 25 ಖರ್ಚು ಮಾಡುತ್ತಾಳೆ. ಸೋಮವಾರದಿಂದ ಶುಕ್ರವಾರದವರೆಗೆ ಒಂದು ವಾರದಲ್ಲಿ ಆಕೆ ಊಟಕ್ಕೆ ಖರ್ಚು ಮಾಡುವ ಒಟ್ಟು ಮೊತ್ತಕ್ಕೆ ಉಕ್ತಿಯನ್ನು ಬರೆಯಿರಿ ಎಂದಾರ. ಒಟ್ಟು ಮೊತ್ತಕ್ಕೆ ನೋಡಿ ವಿದ್ಯಾರ್ಥಿಗಳೇ, ಈ ಯಾರವಳು ಮಲ್ಲಿಕಾ. ಮಲ್ಲಿಕಾ ಏನ್ ಮಾಡ್ತಾಳ, ಮಲ್ಲಿಕಾ ಪ್ರತಿದಿನ ಎಷ್ಟು ಯೂಸ್ ಮಾಡ್ತಾಳ, 25 ರೂಪಾಯಿ. 25 ರೂಪಾಯಿ. ಅವಳು ವಾರದಲ್ಲಿ ಎಷ್ಟು ದಿನ ಊಟ ಮಾಡ್ತಾಳ, 5 ದಿನ. ಎಷ್ಟು, 5 ದಿನ. ಅಂದ್ರೆ 5 ದಿನ ಅಂದ್ರೆ 5 ಬಾರಿ ಏನ್ರಿ, 5 ಬಾರಿ 25 ರೂಪಾಯಿ. ಅಥವಾ 25 ರೂಪಾಯಿ 5 ಬಾರಿ. ಅಂದ್ರೆ 2 ರೀತಿ ಹಚ್ಕೊಂಡ್ರು ನಡೆಯುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಏನು, 5 ಗುಣಾಕಾರ 25 ಅಥವಾ 25 ಗುಣಾಕಾರ 5 ಎರಡೂ ಕೂಡ ನಮಗೆ ಆನ್ಸರ್ ಒಂದೇ ಅನ್ನೋದನ್ನ ತಂದು ಕೊಡ್ತೀವಿ ವಿದ್ಯಾರ್ಥಿಗಳೇ. ಈ ರೀತಿ ಉಕ್ತಿಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಬರೆದುಕೊಳ್ಬೇಕು. ಬೇರೆ ಬೇರೆ ಉಕ್ತಿಗಳಿಗೆ ಒಂದೇ ಬೆಲೆ ಇರಬಹುದು. ಅಂದ್ರೆ ಯಾಕಂದ್ರೆ ನಾವು 2 ರೀತಿ ಉಕ್ತಿಗಳನ್ನ ಬರ್ದಿವಿ, ಒಂದೇ ಬೆಲೆ ಇರಬಹುದು. ಇಲ್ಲೊಂದಿದೆ ನೋಡ್ರಿ, ಒಂದು ಸಂಖ್ಯೆ 12 ಅನ್ನು 2 ಸಂಖ್ಯೆಗಳು ಹಾಗೂ 4 ಕ್ರಿಯೆ ಪ್ಲಸ್ ಮೈನಸ್ ಇಂಟು ಡಿವಿಷನ್ ಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ವ್ಯಕ್ತಪಡಿಸಬಹುದಾದ ಹಲವಾರು ವಿಧಾನಗಳು ಇಲ್ಲಿವೆ. ಇಲ್ಲಿ ಹೇಳ್ಯಾರ ನೋಡ್ರಿ. 12 ಇದನ್ನ 10 + 2 ಅಂತ ಮಾಡಿದ್ರು 12 ಆಗುತ್ತೆ. 15 - 3 ಆದ್ರೂ 12 ಆಗುತ್ತೆ. 3 ಗುಣಾಕಾರ 4 ಆದ್ರೂ 12 ಆಗುತ್ತೆ. 24/2 ಆದ್ರೂ 12 ಆಗುತ್ತೆ. ಅಂದ್ರೆ ವಿದ್ಯಾರ್ಥಿಗಳೇ, ನಾವು ಈ ಗಣಿತದ ಮೂಲ ಕ್ರಿಯೆಯನ್ನ ಬಳಸ್ಕೊಂಡು ಬೇಕಾದಂತ ಅಂಕಗಣಿತದ ಉಕ್ತಿಯನ್ನ ನಾವು ಏನ್ ಮಾಡ್ಬೋದು, ರಚಿಸ್ಕೋಬಹುದು. ಬನ್ನಿ, ಇಲ್ಲಿ ಉಕ್ತಿಗಳನ್ನು ಹೋಲಿಸುವುದು, ಚಿಕ್ಕದು ದೊಡ್ಡದು, ಈ ಹೋಲಿಕೆ ಅಂದ್ರೆ ಇದರಲ್ಲಿ ನಾವು ಒಂದೊಂದಾಗಿ ನಾವು ಟ್ರಿಕ್ಸ್ ಅನ್ನ ಕಲ್ಕೋತ ಹೋದಿವಿ ಅಂದ್ರ, ಹೇಗೆ ಮಾಡ್ಬೇಕು ಅನ್ನೋಂಥ ವಿಧಾನವನ್ನ ಕಲ್ಕೋತ ಹೋದಿವಿ ಅಂದ್ರ ನಾವು ಲೆಕ್ಕವನ್ನ ಸರಳವಾಗಿ ಬಿಡಿಸಬಹುದು ವಿದ್ಯಾರ್ಥಿಗಳೇ. ಇದನ್ನ ನೋಡ್ರಿ, ಹೋಲಿಕೆಯನ್ನ ಇಲ್ಲಿ ಕೊಟ್ಟಿದಾರ.
10 ಪ್ಲಸ್ 2 ದೊಡ್ಡದು, 7 ಪ್ಲಸ್ 1 ಹೋಲಿಕೆಯನ್ನು ಮಾಡಿದಾರ. ಇದೇ ರೀತಿಯಾಗಿ ಇಲ್ಲಿ 12 ಮೈನಸ್ 13 ಮೈನಸ್ 2 ಚಿಕ್ಕದು, 4 ಇಂಟು 3 ಅಂದ್ರೆ ಇದಕ್ಕಿದ್ರೆ ಇದು ಚಿಕ್ಕದು ಅನ್ನೋದನ್ನ ಹೇಳ್ತೈತಿ ವಿದ್ಯಾರ್ಥಿಗಳೇ. ಬನ್ನಿ ಈಗ ನಿಮಗೆ ಬೇಕಾಗಿರೋದು ಏನಪ್ಪಾ ಅಂದ್ರ, ನಾವು ವಿದ್ಯಾರ್ಥಿಗಳು ಏನ್ ಮಾಡ್ತೀವಿ ಅಂದ್ರ ನಮಗ ಆನ್ಸರ್ ಸಿಕ್ಕ ಸಾಕು, ಅದ್ರ ಎಕ್ಸ್ಪ್ಲೇನ್ ಬೇಡ, ನಮಗ ಅದನ್ನ ಅರ್ಥೈಸ್ಕೋದ್ ಬೇಡ ಅನ್ನುವಂತ ವಿಚಾರಕ್ಕೆ ಹೋಗ್ತೀವಿ ವಿದ್ಯಾರ್ಥಿಗಳೇ. ಅದನ್ನ ಅರ್ಥೈಸ್ಕೋದು ಬಹಳ ಮುಖ್ಯ ಇರ್ತೈತಿ. ನೀವ್ ಯಾವಾಗಿದ್ರು ವಿಡಿಯೋನ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಆನ್ಸರ್ಗೆ ಹೋಗ್ಬೇಡ್ರಿ. ಈಗ ಒಮ್ಮೆ ತಿಳ್ಕೊಂಡ್ರಪ್ಪ ಅಂದ್ರ ನಿಮ್ ಲೈಫ್ ಟೈಮ್ ಅದನ್ನ ನೆನಪು ಉಳಿಯುತ್ತೆ ವಿದ್ಯಾರ್ಥಿಗಳೇ. ನೋಡ್ರಿ, ಸರಿ ಚಿಹ್ನೆಯ ಎರಡೂ ಬದಿಗಳಲ್ಲಿ ಉಕ್ತಿಗಳನ್ನು ಸಮವಾಗುವಂತೆ ಖಾಲಿ ಜಾಗವನ್ನು ಭರ್ತಿ ಮಾಡಿ ಅಂದಾರ. ನೋಡ್ರಿ, ಇಲ್ಲಿ ಉಕ್ತಿನ ನಾವು ಭರ್ತಿ ಮಾಡ್ಬೇಕಾದ್ರ ಇದರ ಅಂಶಗಳು ನಮಗ್ ಗುರ್ತಿರ್ಬೇಕು. ನೋಡಿ, ಇಲ್ಲಿ 13 ಪ್ಲಸ್ 4 ಎಷ್ಟಾಗುತ್ತೆ? 17 ಆಗುತ್ತೆ. ಆದ್ರೆ ಈ ಉಕ್ತಿ ಸಮ ಆಗ್ಬೇಕಾದ್ರೆ ನಾವಿಲ್ಲಿ ಆಟೋಮೆಟಿಕ್ ಆಗಿ 11 ಹಚ್ಬೇಕಾಗುತ್ತೆ. 11, ಯಾಕಂದ್ರೆ ಇಲ್ಲಿ 2 ಪ್ಲಸ್ ಆಗಿದೆ, ಇಲ್ಲಿ 2 ಪ್ಲಸ್ ಆಗಿದೆ, ಇಲ್ಲಿ 2 ಮೈನಸ್ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಪ್ಲಸ್ ಆಯ್ತಂದ್ರೆ ಇಲ್ಲಿ ನಮಗೆ ಮೈನಸ್ ಆಗ್ಬೇಕು. ಇದನ್ನು ಕೂಡ ನಾವಲ್ಲಿ ಬಳಸ್ಕೋಬಹುದು. ಇನ್ನು ಎರಡನೇದಕ್ಕೆ ಬನ್ನಿ ವಿದ್ಯಾರ್ಥಿಗಳೇ, 22 ಇದೆ ಇಸ್ಕೋಲ್ ಟು 6 ಗುಣಾಕಾರ 5, 6 ಇದ್ಲೆ 30 ಆಗುತ್ತೆ. ಅಂದ್ರೆ 22ಕ್ಕೆ ನಾವು ಎಷ್ಟನ್ನು ಸೇರಿಸಿದ್ರೆ 30ಕ್ಕೆ ಸಮ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥೈಸ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಕಲ್ಪನೆಗಳ ಮೂಲಕ ಅದನ್ನ ರೀಚ್ ಆಗಿಬಿಡ್ಬೇಕು. ಇನ್ನ ಸಿಗೆ ಬರೋಣ. 8 ಗುಣಾಕಾರ ಡ್ಯಾಶ್ ಇಸ್ಕೋಲ್ ಟು 64 ಭಾಗಾಕಾರ 2. 64 ಭಾಗಾಕಾರ 2 ಅಂದ್ರೆ ವಿದ್ಯಾರ್ಥಿಗಳೇ 32. ಅಂದ್ರೆ 8 ಗುಣಾಕಾರ ಇಲ್ಲಿ 4 ಆದ್ರೆ ಏನಾಗುತ್ತೆ? ಇದಕ್ಕೆ ಸಮ ಆಗುತ್ತೆ. ಇನ್ನು ಡಿ 34 ಮೈನಸ್ ಡ್ಯಾಶ್ ಇಸ್ಕೋಲ್ ಟು 25. ವಿದ್ಯಾರ್ಥಿಗಳಿಗೆ 25ಕ್ಕೆ ಸಮ ಆಗಬೇಕು. 25ಕ್ಕೆ ಸಮ ಅಂದ್ರೆ 25ಕ್ಕೆ ಎಷ್ಟನ್ನ ಕೂಡಿಸಿದ್ರೆ ನಾವು ಕಳಿಬಹುದು, ಈಚ ಕಡೆ ಕಳಿಬಹುದು ಅಥವಾ ಆಚ ಕಡೆ ಕೂಡಿಸಬಹುದು. ಎರಡೂ ಕೂಡ ಒಂದೇ ಉತ್ತರವನ್ನು ಕೊಡುತ್ತೆ. ಇಲ್ಲಿ ನಾವು 9ನ್ನ ಕಳೆದ್ರೆ ನಮ್ಗೆ ಏನಾಗುತ್ತೆ? 25 ದೊರೆಯುತ್ತೆ ವಿದ್ಯಾರ್ಥಿಗಳೇ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಮುಂದಿನ ಉಕ್ತಿಗಳನ್ನು ಅವುಗಳ ಬೆಲೆಗಳ ಆರೋಹಣ ಏರಿಕೆ ಕ್ರಮದಲ್ಲಿ ಜೋಡಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಬೆಲೆಯನ್ನು ಕಂಡುಹಿಡಿಯೋಣ. ಆ ನಂತರ ನೀವು ಆಟೋಮೆಟಿಕ್ ಆಗಿ ಅವನನ್ನು ಏನ್ ಮಾಡಬಹುದು? ಏರಿಕೆ ಕ್ರಮದಲ್ಲಿ ಜೋಡಿಸಬಹುದು. ಇಲ್ಲಿ ನೋಡ್ರಿ, 67ರಲ್ಲಿ 19 ಕಳೆದ್ರ 48 ಬರುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಬಿ ಯಲ್ಲಿ ಇಲ್ಲಿ 67ರಲ್ಲಿ 20 ಕಳೆದ್ರೆ 47. ಹೆಂಗಿಲ್ಲಿ 48 ಬಂತು ಅನ್ನೋದನ್ನ ನೀವು ನೋಡ್ಬಿಡಿ. ಇದು ಒಂದು ಕಡಿಮೆ ಇದೆ, ಇಲ್ಲೊಂದು ಹೆಚ್ಚಿದೆ, ಇಲ್ಲೊಂದು ಕಡಿಮೆ ಇದೆ. ಅಂದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಪ್ಲಸ್ ಜಾಸ್ತಿ ಆಗುತ್ತೆ. ಇನ್ನು 35 ಪ್ಲಸ್ 25 ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 60. 5 11 55. ಇನ್ನ 3 ಎಷ್ಟಲೇ 120, 3 4 0ಗೆ 0. ಅಂದ್ರೆ ನಾವು ಸರಳವಾಗಿ ಇದನ್ನ ಏರಿಕೆ ಕ್ರಮದಲ್ಲಿ ಬರಿಬಹುದು ವಿದ್ಯಾರ್ಥಿಗಳೇ. ಯಾವ ರೀತಿಪ್ಪ ಅಂದ್ರ ಮೊದಲನೇದು ಬರೋದು ಇ ಬರುತ್ತೆ, ಅಂದ್ರೆ ಸಮರಿಂತ್ರ ಇ. ಆ ನಂತರ ಬರೋದು ಬಿ, ಆ ನಂತರ ಎ, ಆ ನಂತರ ಬರೋದು ಡಿ ವಿದ್ಯಾರ್ಥಿಗಳೇ. ಕೊನೆಯದಾಗಿ ಏನ್ ಬರುತ್ತೆ? ಸಿ. ಈ ರೀತಿಯಾಗಿ ಏರಿಕೆ ಕ್ರಮದಲ್ಲಿ ನಾವು ಇವುಗಳನ್ನ ಬರಿಬಹುದು. ಬನ್ನಿ ಈಗ ಉದಾಹರಣೆ 2ಕ್ಕೆ ಹೋಗೋಣ. ಅಂದ್ರೆ ಎರಡನೇ ಟ್ರಿಕ್ಸ್ ಸ್ಟಾರ್ಟ್. ಯಾವುದು ದೊಡ್ಡದು? ನೋಡಿ, ಇದನ್ನ ನಾವು ಇಲ್ಲಿ ಬಳಸಿದ್ದೀವಿ, ಈ ಲೆಕ್ಕದಲ್ಲಿ ಬಳಸಿದ್ದೀವಿ. ಇದೇ ಕ್ರಮ ಇಲ್ಲಿ ಬರುತ್ತೆ. ಹೆಂಗ್ ಬಳಸಿದೀವಪ್ಪ ಅಂದ್ರ, ಇಲ್ಲಿ ಪ್ಲಸ್ 2 ಆಗಿದೆ, ಅಂದ್ರೆ ಇಲ್ಲಿ -1 ಅಂದ್ರೆ ಇದಕ್ಕೆ ಸಮ ಆಗ್ಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಯಾವುದು ದೊಡ್ಡದು? ಇಲ್ಲೊಂದು ಲೆಕ್ಕ ಕೊಟ್ಟಾರ, 1023 ಪ್ಲಸ್ 125 ಅಥವಾ 1022 ಪ್ಲಸ್ 128. ವಿದ್ಯಾರ್ಥಿಗಳ ಇಲ್ಲಿ ಸೈಡ್ ಅನ್ನ ಚಿತ್ರಿಸ್ಬಿಟ್ಟಾರ. ನೋಡ್ರಿ, 1022 ಅಂದ್ರೆ ಇದಕ್ಕಿಂತ ಇದು 1 ಏನಿದೆ? ಹೆಚ್ಚಿದೆ ಇದಕ್ಕಿಂತ. ಅಂದ್ರೆ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ? ಇಲ್ಲಿ 125 ಇದೆ. ಇನ್ನ ಇದ್ರದ್ದು ಬರೋಣ ಜಾಯ್ದು. ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದಾರ, ಹೇಳಿಕೆಯನ್ನು ಓದ್ಕೊಂತ ಹೋಗಿ. ಯಾಕಂದ್ರೆ ನಾನು ಹೇಳಿಕೆಯನ್ನು ಓದಾಕತ್ತೆ ಭಾಳ ಟೈಮ್ ಹೋಗುತ್ತೆ. ಅವಾಗ ನೀವೇ ವಿಡಿಯೋ ನೋಡದೆ ಸ್ಕಿಪ್ ಮಾಡಿ ಮುಂದೆ ಹೋಗಿ ಡೈರೆಕ್ಟ್ ನೇರವಾಗಿ ಆನ್ಸರ್ ಮಾಡ್ಕೊಂಡಿರ್ತೀರಿ. ಜಾಯ್ 1022 ಪ್ಲಸ್ 128. ನೋಡ್ರಿ, 1022 1022 ಸೇಮ್ ಆಯ್ತು. ಇಲ್ಲಿ 125 ಅಂದ್ರೆ 28 ಇದೆ. ಎಷ್ಟು ಪ್ಲಸ್ ಆಗಿದೆ? 1 2 3. ಅಂದ್ರೆ ಇದಕ್ಕೆ ಹೋಯ್ತಪ್ಪ ಅಂದ್ರೆ ಇದು 2 ಎಕ್ಸ್ಟ್ರಾ ಆಗುತ್ತೆ. ಆದ್ದರಿಂದ ದೊಡ್ಡದು ಯಾವ್ದಾಗುತ್ತೆ ವಿದ್ಯಾರ್ಥಿಗಳೇ? ಆಟೋಮೆಟಿಕ್ ಆಗಿ ಜಾಯ್ದ ಬೆಲೆ ಏನಾಗುತ್ತೆ? ದೊಡ್ಡದಾಗುತ್ತೆ. ಇನ್ನ ಬನ್ನಿ ಉದಾಹರಣೆ 3 ನೋಡೋಣ. ಉದಾಹರಣೆ 3 ನೋಡಿ, ಯಾವುದು ದೊಡ್ಡದು?
113 ಮೈನಸ್ 25 ಅಥವಾ 112 ಮೈನಸ್ 24. ವಿದ್ಯಾರ್ಥಿಗಳು ಇದನ್ನ ಈಸಿಯಾಗಿ ನಾವು ಇಲ್ಲಿ ತಿಳ್ಕೊಬಹುದು. ಯಾಕಂದ್ರೆ ಇಲ್ಲಿ ನೋಡ್ರಿ 25 ಇದೆ, ಇಲ್ಲಿ 24 ಅಂದ್ರೆ ಒಂದು ವ್ಯತ್ಯಾಸ ಎಲ್ಲಿದೆ? ಈ 25 24ರಲ್ಲಿದೆ. ಹಾಗೆ 23 12ರಲ್ಲಿಯೂ ಕೂಡ 113 ಮತ್ತು 12ರಲ್ಲಿಯೂ ಕೂಡ ಒಂದು ವ್ಯತ್ಯಾಸ ಇದೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಏನಾಗುತ್ತೆ, ಈಚ ಕಡೆ ಚಿತ್ರವನ್ನು ಗಮನಿಸಿ, 112 ಇಲ್ಲಿ 1 ಎಕ್ಸ್ಟ್ರಾ ಇದ್ರೆ 24, ಇಲ್ಲಿ ಏನಾಗುತ್ತೆ 112 ಮೈನಸ್ 24, ಹಾಗೆ 113 ಮೈನಸ್ 25 ಎರಡೂ ಕೂಡ ಏನಾಗುತ್ತವೆ ವಿದ್ಯಾರ್ಥಿಗಳೇ ಸಮ. ಉತ್ತರ ಬರೋದು 24ಕ್ಕೆ ಬರುತ್ತೆ. ಸಮ ಏನಾಗುತ್ತದೆ? ಸಮ ಆಗುತ್ತೆ. ಇನ್ನ ನೆಕ್ಸ್ಟ್ ನಿಮಗೆ ಬೇಕಾಗಿದ್ದು ಲೆಕ್ಕ ನೋಡ್ರಿ. ಮುಂದಿನ ಪ್ರತಿಯುಕ್ತಿಯನ್ನು ಹೋಲಿಸಿ ದೊಡ್ಡದು ಅಥವಾ ಚಿಕ್ಕದು ಅಥವಾ ಸಮ ಸಂಕೇತ ಬಳಸಿ ಜಟಿಲ ಲೆಕ್ಕಾಚಾರಗಳಿಲ್ಲದೆ ನೀವು ಇದನ್ನು ಮಾಡಬಲ್ಲಿರ. ಪ್ರತಿ ಸಂದರ್ಭದಲ್ಲೂ ನಿಮ್ಮ ಆಲೋಚನೆಯನ್ನು ವಿವರಿಸಿ. ಅಂದ್ರೆ ನಮ್ಮ ಆಲೋಚನೆಯನ್ನ ಮಾಡ್ಬೇಕು. ನಾವು ಹೆಂಗ್ ಮಾಡ್ಬೇಕು? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 245 ಪ್ಲಸ್ 289 ಇದೆ. 245ಕ್ಕ ಇಲ್ಲಿ ಏನಿದೆ? ಒಂದನೇದ್ರಲ್ಲಿ ಪ್ಲಸ್ 1 ಆಗಿದೆ. ಹಾಗೆ ಇಲ್ಲಿ 289ಕ್ಕ ಇಲ್ಲಿ ಏನಾಗಿದೆ? ಮೈನಸ್ 4 ಆಗಿದೆ. ಅಂದ್ರೆ ಏನು ವಿದ್ಯಾರ್ಥಿಗಳೇ? ಇದು ಹೆಚ್ಚಾಯ್ತು. ಆದ್ದರಿಂದ ಇಲ್ಲಿ ಏನಾಗುತ್ತೆ? ಇಲ್ಲಿ ಆಟೋಮೆಟಿಕ್ ಆಗಿ ಹೆಚ್ಚು ಬರುತ್ತೆ. ಅಂದ್ರೆ ಇಲ್ಲಿ ಈಚ ಕಡೆ ಒಂದು ಹೆಚ್ಚಾದ್ರೆ ಇಲ್ಲಿಂದ ನೋಡ್ರಿ ಇಲ್ಲಿ ಕಡಿಮೆ ಆಗಿದೆ, -4 ಆಗಿದೆ. 4ರಷ್ಟು ಕಡಿಮೆ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅದು ನಮಗೆ ಆನ್ಸರ್ ಅನ್ನ ಕೊಡುತ್ತೆ. ಇನ್ನ ಬಿ 273 ಮೈನಸ್ 145 272 ಅಂದ್ರೆ ಒಂದು ಕಡಿಮೆ ಇದೆ, ಇಲ್ಲಿ ಒಂದು ಕಡಿಮೆ ಇದೆ. ಅಂದ್ರೆ ಇದು ಆಟೋಮೆಟಿಕ್ ಆಗಿ ನಮ್ಗೆ ಇಲ್ಲೇ ಲಾಜಿಕ್ ಗೊತ್ತಾಗ್ಬಿಡುತ್ತೆ. ಒಂದು ಕಡಿಮೆ ಇದೆ ಅಂದ್ರೆ ಸಮ ಇದೆ. 364 ಪ್ಲಸ್ 587 364 ಇದ್ದು 63 ಆಗಿದೆ. 87 ಇದ್ದು 2 ಪ್ಲಸ್ ಆಗಿದೆ. ಅಂದ್ರೆ ವಿದ್ಯಾರ್ಥಿಗಳೇ ಇದು ಈಚೆ ಕಡೆ ದೊಡ್ಡದು, ಇದು ಚಿಕ್ಕದು. ಇನ್ನ 124 ಪ್ಲಸ್ 245 29 ಅಂದ್ರೆ ಪ್ಲಸ್ 4 ಆಗಿದೆ. ಇಲ್ಲಿ ಸೇಮ್ ಇದೆ. ಅಂದ್ರೆ ವಿದ್ಯಾರ್ಥಿಗಳೇ ಇದು ಚಿಕ್ಕದು, ಇದಕ್ಕಿಂತ ಇದು ಚಿಕ್ಕದು. 213 ಮೈನಸ್ 77 214 ಮೈನಸ್ 76 ಸೇಮ್ ಅಂದಿತ್ತಲ್ಲ. ಒಂದು ಇಲ್ಲಿ ಒಂದು ಹೆಚ್ಚು, ಇಲ್ಲಿ ಒಂದು ಕಡಿಮೆ. ಎರಡರದಲ್ಲಿ ಏನಿದೆ? ಹೆಚ್ಚು ಕಡಿಮೆ ಇದೆ. ಇಲ್ಲಿ ಇದರ ಉತ್ತರ ಕೂಡ ನಮಗೆ ಏನಾಗುತ್ತೆ? ವ್ಯತ್ಯಾಸ ಸಿಗುತ್ತೆ ವಿದ್ಯಾರ್ಥಿಗಳೇ. ಯಾವ ರೀತಿ ವ್ಯತ್ಯಾಸ ಸಿಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಇಲ್ಲಿ ಈ ಲೆಕ್ಕವನ್ನು ನೋಡಿ, 213 ಒಪ್ಪಾರಿ ಇದ್ರೆ ಇಲ್ಲಿ ಏನಾಗಿದೆ? ಪ್ಲಸ್ 1. ಇನ್ನ 77ಕ್ಕ 77 ಇದೆ. ಈಚ ಕಡೆ ಬರೋಣ, 214 ಇದೆ. ಅಂದ್ರೆ ಇಲ್ಲಿ ಪ್ಲಸ್ 1 ಆಗಿದೆ. ಇನ್ನ 76 ವಿದ್ಯಾರ್ಥಿಗಳೇ. ಇಲ್ಲಿ ಆಟೋಮೆಟಿಕ್ ಆಗಿ ಇದರಲ್ಲಿ ನಾವು ತಿಳ್ಕೋಬಹುದು 213 ಇಲ್ಲಿ ನಾವು ತಿಳ್ಕೋಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ಏನಾಗುತ್ತೆ? 138 ಬಂದ್ರೆ ಇಲ್ಲಿ 136 ಅಂದ್ರೆ ಇಲ್ಲೇ 2 ಮೈನಸ್ ಆಗಿಬಿಡುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ ಇದರಲ್ಲಿ ಇದು ದೊಡ್ಡದಾಗುತ್ತೆ. ಸಂಕೀರ್ಣ ಉಕ್ತಿಗಳನ್ನು ಓದುವುದು ಮತ್ತು ಬೆಲೆ ಕಂಡುಹಿಡಿಯುವುದು ಅಂದ್ರೆ ವಾಕ್ಯವನ್ನ ಏನ್ ಮಾಡಿರ್ತಾರ? ಮಿಕ್ಸ್ ಮಾಡಿ ಕೊಟ್ಟಿರ್ತಾರ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಾರ ನೋಡಿ ವಿದ್ಯಾರ್ಥಿಗಳೇ. ಹಂಗೆ ನೋಡಿ, ಒಂದು ವಾಕ್ಯವನ್ನು ಕೊಟ್ಟಿದ್ದಾರ. ಏನ್ ಕೊಟ್ಟಾರ? ಆಟಿಕೆಗಳಿರುವ ಸ್ನೇಹಿತೆಯ ಪಕ್ಕದಲ್ಲಿ ಶಾಲಿನಿ ಕುಳಿತಳು. ನೋಡ್ರಿ, ನಾವು ಬೇಕಾದಂಗೆ ಹೇಳ್ಬೋದು. ಶಾಲಿನಿ ಆಟಿಕೆಯೊಡನೆ ತನ್ನ ಸ್ನೇಹಿತೆಯ ಪಕ್ಕದಲ್ಲಿ ಕುಳಿತಳು. ಅಂದ್ರೆ ಡಿಫ್ರೆಂಟ್ ಆಗಿ ನಾವ್ ಏನ್ ಮಾಡ್ಬೋದು? ಈ ವಾಕ್ಯಗಳನ್ನ ಉಕ್ತಿಗಳನ್ನ ಹಿಂದು ಮುಂದೆ ಮಾಡಿ ಕೂಡ ಓದಬಹುದು ಅನ್ನೋದನ್ನ ಈ ಎಕ್ಸಾಂಪಲ್ ಹೇಳ್ತೀವಿ ವಿದ್ಯಾರ್ಥಿಗಳೇ. ಯಾವ ರೀತಿಪ್ಪ ಅಂದ್ರೆ ಇಲ್ಲೊಂದು ಉದಾಹರಣೆ ಕೊಟ್ಟಿರ್ತಾರೆ ನೋಡಿ. 4ನೇ ದಿನ ಮಲ್ಲೇಶ್ ಆಟದ ಮೈದಾನಕ್ಕೆ 30 ಗೋಲಿಗಳನ್ನು ತಂದನು. ಅರುಣ್ ಪ್ರತಿ ಚೀಲದಲ್ಲಿ 4 ಗೋಲಿಗಳಂತೆ 5 ಚೀಲಗಳಲ್ಲಿ ಗೋಲಿಗಳನ್ನು ತಂದನು. ಮಲ್ಲೇಶ್ ಮತ್ತು ಅರುಣ್ ಎಷ್ಟು ಗೋಲಿಗಳನ್ನು ಆಟದ ಮೈದಾನಕ್ಕೆ ತಂದರು? ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮಲ್ಲೇಶ್ ತಂದಿದ್ದು 30, ಅರುಣ್ ತಂದಿದ್ದು 5 ಗುಣಾಕಾರ 4 ಅಂದ್ರೆ 5 ಚೀಲ ತಂದ 4 ಈಗಿದು ನಾವು ಸಿಂಪಲ್ ಆಗಿ ಮಾಡಿಬಿಡ್ಬೋದು. ಎಷ್ಟಾಗುತ್ತೆ? 30 ಪ್ಲಸ್ 20. ಯಾಕಂದ್ರೆ ಮೊದಲು ಗುಣಾಕಾರವನ್ನ ಮಾಡಬೇಕು. ಯಾಕೆ ಗುಣಾಕಾರವನ್ನ ಮಾಡಬೇಕು ಅನ್ನೋದನ್ನ ವಿದ್ಯಾರ್ಥಿಗಳೇ ನಾವೀಗ ತಿಳಿದುಕೊಳ್ಳೋಣ. ಮೊದಲು ಗುಣಾಕಾರವನ್ನು ಮಾಡಬೇಕು, ನಂತರ ಪ್ಲಸ್ ಅನ್ನ ಮಾಡಿ
ನಾವ್ ಏನ್ ಮಾಡ್ಬೋದು, ಆನ್ಸರ್ ಅನ್ನ ಬರೆದಿಡ್ಬೇಕು. ಯಾಕೆ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ಅರ್ಥೈಸ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಗಣಿತದ ಮೂಲ ಕ್ರಿಯೆಗಳು ಅಥವಾ ಅಂಕಗಣಿತದ ಲೆಕ್ಕಗಳಲ್ಲಿ ನಾವು ಬಹುಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿದ್ದು ಯಾವ್ದಪ್ಪ ಅಂದ್ರೆ ಬಾಡ್ಮಾಸ್. ಇದನ್ನ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಬಿ ಅಂದ್ರೆ ಬ್ರಕೆಟ್. ಬ್ರಕೆಟ್ ಮೀನ್ಸ್ ಆವರಣ. ಮೊದಲು ನಾವು ಆವರಣಗಳನ್ನೇ ತೆಗಿಬೇಕು. ಯಾವ ಆವರಣಗಳನ್ನ ತೆಗಿಬೇಕು? ಮೊದಲು ಅಲ್ಪಾವರಣ ತೆಗಿಬೇಕು, ಆಮೇಲೆ ಚೌಕಾವರಣವನ್ನು ತೆಗಿಬೇಕು, ಆಮೇಲೆ ಪುಷ್ಪಾವರಣ. ವಿದ್ಯಾರ್ಥಿಗಳ ಇನ್ನೊಂದು ಬರುತ್ತೆ ರೇಖಾವರಣ. ಇತ್ತಪ್ಪ ಅಂದ್ರೆ ಮೊದಲು ರೇಖಾವರಣ ತೆಗಿಬೇಕು. ಅವನ ತೆಗಿಕಿದ್ರ ಮುಂಚೆಕ ಅಲ್ಲಿ ಇವನು ಏನ್ ಮಾಡ್ಬೇಕು, ಅದ್ರ ಒಳಗಿರುವಂತಹ ಲೆಕ್ಕಗಳು ಯಾವುದೇ ಇರ್ಲಿ, ಅಕಸ್ಮಾತ್ ಗುಣಾಕಾರ ಇದ್ರೆ ಭಾಗಾಕಾರ ಇದ್ರೆ ಆ ರೀತಿಯಿಂದ ಬರಬೇಕು. ಎಲ್ಲಪ್ಪ ಸಂಕಲನ ವ್ಯವಕಲನ ಇದ್ರೆ ಅದನ್ನ ಸಂಕ್ಷಿಪ್ತಗೊಳಿಸ್ಕೊಂಡು ಆ ಆವರಣವನ್ನ ಅವರಿಂದ ಹೊರಗೆ ಬರಬೇಕು. ಇಲ್ಲಿ ಆರ್ಡರ್ ಅಥವಾ ಆಫ್ ಅಥವಾ ಸ್ಕ್ವೇರ್ ಏನಂತ ನಾವು ಸ್ಕ್ವೇರ್, ವರ್ಗ ಅಂದ್ರೆ ಘಾತಗಳು ಅಥವಾ ವರ್ಗ ಸಂಖ್ಯೆಗಳನ್ನ ಸಂಕ್ಷಿಪ್ತ ಮಾಡಬೇಕು. ಯಾಕಂದ್ರೆ ಈ ರೀತಿ ಉದಾಹರಣೆಗೆ ನೋಡ್ರಿ, ಈ ರೀತಿ ಇರ್ಬೋದು ಅಥವಾ ನಮಗೆ ಈ ರೀತಿಯಾಗಿ ಕೊಟ್ಟಿರ್ಬೋದು. ಇವುಗಳನ್ನ ನಾವು ಏನ್ ಮಾಡ್ಕೋಬೇಕು, ಹೊರಗೆ ಬರ್ಕೋಬೇಕು, ಡಿವೈಡ್ ಮಾಡ್ಕೋಬೇಕು, ಲೆಕ್ಕವನ್ನು ಮಾಡ್ಕೋಬೇಕು. ಆ ನಂತರ ಬರೋದು ಡಿ. ಅಂದ್ರೆ ಡಿವಿಷನ್. ಅಂದ್ರೆ ಏನು? ಭಾಗಾಕಾರ. ಈ ಭಾಗಾಕಾರ ಚಿಹ್ನೆಯಿಂದ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಭಾಗಾಕಾರ ಲೆಕ್ಕವನ್ನು ಮಾಡಬೇಕು. ಅದು ಎಡಕ್ಕಾರ ಇರ್ಲಿ ಅಥವಾ ಬಲಕಾರ ಇರ್ಲಿ. ಇನ್ನ ಏನ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ. ವಿದ್ಯಾರ್ಥಿಗಳೇ, ಗುಣಾಕಾರವನ್ನ ನಾವು ನಂತರ ಮಾಡಬೇಕು. ಭಾಗಾಕಾರ ಮಾಡಿದ ನಂತರ ಗುಣಾಕಾರವನ್ನು ಮಾಡಬೇಕು. ಗುಣಾಕಾರ ಮಾಡಿದ ನಂತರ ಎಡಿಷನ್. ಏನ್ ಮಾಡ್ಬೇಕು? ಎಡಿಷನ್ ಅಂದ್ರೆ ಕೂಡುವುದು ಅಥವಾ ಸಂಕಲನ. ಇನ್ನ ಕೊನೆದು ಏನು? ಸಬ್ಟ್ರಾಕ್ಷನ್ ಅಂದ್ರೆ ಕಳೆಯುವುದು. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಈ ಆವರಣಕ್ಕೆ ಸಂಬಂಧಪಟ್ಟಂತ ಹಾಗೂ ಈ ಚಿಹ್ನೆಗಳಿಗೆ ಸಂಬಂಧಪಟ್ಟಂತ ಮತ್ತು ಸಂಯುಕ್ತ ಉಕ್ತಿಗಳನ್ನು ಹೊಂದಿರುವಂತ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ಈ ಬಾಡ್ಮಾಸ್ ಕ್ರಿಯೆಯನ್ನ ನಿಯಮವನ್ನ ನಾವು ಬಳಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದನ್ನ ನೆನಪಿಟ್ಟುಕೊಳ್ಳುವಂತ ಅತ್ಯಂತ ಚಿಕ್ಕದಾದಂತ ಒಂದು ಏನಪ್ಪಾ ಅಂದ್ರೆ ಸೂತ್ರ ಇದೆ ನೋಡಿ. ಏನು? ಬಾಗು, ನೀವು ಅದನ್ನ ಕೂಕೆ ಅನ್ಬಹುದು ಅಥವಾ ಕೂಕ. ಬಾಗು ಕೂಕ. ನಾವೇನು? ಬಾಗು ಕೂಕ ಅಂದ್ರ ಭಾಗಾಕಾರ, ಗುಣಾಕಾರ, ಕೂಡ್ಸೋದು ಮತ್ತು ಕಳಿಯೋ, ಈ ರೀತಿ ಒಳಗೆ ನಾವು ಇವನ್ನ ಲೆಕ್ಕವನ್ನು ಬಿಡಿಸ್ಬೇಕು ವಿದ್ಯಾರ್ಥಿಗಳೇ. ನೋಡಿ, ಹೇಳಿದ್ರಾಗನೆ ಇಲ್ಲಿ ಬಂತು ಉಕ್ತಿಗಳಲ್ಲಿ ಆವರಣಗಳು ಅಂದ್ರೆ ಬಾಡ್ಮಾಸ್ ಕ್ರಿಯೆಯ ಮೂಲಕನ ಈ ಉಕ್ತಿಗಳಲ್ಲಿರುವಂತಹ ಆವರಣಗಳಿಗೆ ಸಂಬಂಧಪಟ್ಟಂತ ಎಲ್ಲ ಲೆಕ್ಕಗಳನ್ನ ವಿದ್ಯಾರ್ಥಿಗಳೇ ನಾವು ಬಿಡಿಸ್ಬೇಕು. ಅಲ್ಲಿ ಮುಂದೆ ಬರುವಂತಹ ಪ್ರಶ್ನೆಗಳನ್ನ, ಕಂಡುಹಿಡಿಯುವ ಪ್ರಶ್ನೆಗಳನ್ನ ನಾವೀಗ ಮಾಡೋಣ. ನೋಡ್ಕೊತಾ ಹೋಗಿ. ಉಕ್ತಿಗಳಲ್ಲಿ ಪದಗಳು, ಯಾಕ ಪದಗಳು ಬರ್ತಾವ? ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. 30 + 5 ಗುಣಾಕಾರ 4 ಅಂದ್ರೆ ಇಲ್ಲಿ 2 ಪದಗಳದಾವ. ವಿದ್ಯಾರ್ಥಿಗಳ ಈ ಅಂಕಗಣಿತದಲ್ಲಿ ಪದಗಳನ್ನ ವಿಂಗಡಿಸುವುದಂದ್ರ ಹೆಂಗಪ್ಪ ಅಂದ್ರ ಆ ಪ್ಲಸ್ ಚಿಹ್ನೆ, ಪ್ಲಸ್ ಸಂಕೇತ ಅಂದ್ರೆ ಈ ಅಧಿಕ ಸಂಕೇತದ ಮೂಲಕ ನಾವ್ ಏನ್ ಮಾಡ್ತೀವಿ, ಪದಗಳ ಚಿಹ್ನೆಯನ್ನ ಹಾಕೋದ್ರ ಮೂಲಕ ಬೇರ್ಪಡಿಸುತ್ತೇವೆ. ಇಲ್ಲಿ ಕೊಟ್ಟ ನೋಡ್ರಿ, ಪದಗಳು ಪ್ಲಸ್ ಚಿಹ್ನೆಯಿಂದ ಬೇರ್ಪಡಿಸಿರುವ ಉಕ್ತಿಯ ಭಾಗಗಳಾಗಿವೆ. ಅಂದ್ರೆ ಒಂದು ಉಕ್ತಿಯ ಭಾಗಗಳು ಪ್ಲಸ್ ಸಂಕೇತದಿಂದ. ಉದಾಹರಣೆಗೆ 12 + 7ರಲ್ಲಿ ಪದಗಳು 12 ಮತ್ತು 7 ಆಗಿದ್ದು ಅವುಗಳನ್ನು ಹೀಗೆ ಗುರುತು ಮಾಡಿದೆ, ಈ ರೀತಿ ಗುರುತು ಮಾಡಿದೆ ಅಂತೇಳಿ ಹೇಳ್ತಾರ ವಿದ್ಯಾರ್ಥಿಗಳೇ. ನೋಡ್ಕೋತಾ ಹೋಗಿ. ನಾ ಏನಪ್ಪಾ ಅಂದ್ರ ನಿಮಗೆ ಲೆಕ್ಕಗಳನ್ನು ಬಿಡಿಸುವಿದ್ದು ಅಂದ್ರ ಏರ್ ಬಗ್ಗೆ ಲೆಕ್ಕಗಳನ್ನ ಬಿಡಿಸ್ತೇನೆ. ಏನಪ್ಪಾ ಅಂದ್ರ ಕೆಲವೊಂದಷ್ಟು ಹೇಳುವಿದ್ದು ಅಂದ್ರ ಹೇಳ್ಕೋತಾ ಹೋಗ್ತೇನೆ. ಆದ್ರ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಹೊಸ ಸಿಲೆಬಸ್, ಹೊಸ ಪಠ್ಯ ಪುಸ್ತಕ ಕೊಂಡ್ರಿಗೆ ಸ್ವಲ್ಪ ಟಫ್ ಅನ್ಸಿರುತ್ತೆ. ಶಿಕ್ಷಕರು ಆಗಿರ್ಬೋದು, ಹಾಗೆ
ಈ ಜಿಪಿಟಿ ಮತ್ತು PHT ಬರೆಯುವಂತ PHT ಬರೆಯುವಂತ ವಿದ್ಯಾರ್ಥಿಗಳಿಗಂತೂ ಬಹಳ ಮುಖ್ಯ. ಕಾಂಪಿಟೇಟರ್ಸ್ಗೆ ಸ್ಪರ್ಧಾಳುಗಳಿಗೆ ಬಹಳ ಮುಖ್ಯ ಇದು PHT ಬರೆಯೋರಿಗೆ. ಯಾಕಂದ್ರೆ ಇದರಲ್ಲಿ ಕ್ವಶನ್ ಬಂದೇ ಬರ್ತಾವ PHTಗೆ. ನೋಡ್ಕೊಳ್ಳಿ, ಈ ರೀತಿ ಉಕ್ತಿಗಳು ಇಲ್ಲಿ ಮೈನಸ್ ಇದೆ. ಆದ್ರೆ ನಮ್ಗೆ ಉಕ್ತಿ ಆಗಬೇಕಾದ್ರೆ, ಒಂದು ಪದ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಸಂಕೇತ ನಮಗ ಪ್ಲಸ್ ಬೇಕು. ಅದಕ್ಕ ಈ ರೀತಿಯಾಗಿ ಬ್ರಾಕೆಟ್ ನಲ್ಲಿ ಇಟ್ಬಿಟ್ರ ಈ ಸಂಕೇತ ಇಲ್ಲಿ ಪ್ಲಸ್ ಬಂದ್ರು ಕೂಡ ಯಾವುದೇ ರೀತಿ ವ್ಯತ್ಯಾಸವೂ ಕಂಡು ಬರೋದಿಲ್ಲ ವಿದ್ಯಾರ್ಥಿಗಳೇ. ಅದೇ ಇವುಗಳೆಲ್ಲಕ್ಕೂ ಅಪ್ಲೈ ಮಾಡಿದಾರ. ಇಲ್ಲಿ ಬನ್ನಿ, ಇದು ನಮ್ಮ ಪ್ರೈಮರಿ ಸ್ಟೂಡೆಂಟ್ ಗಳಿಗೆ ಏನ್ ಬೇಕಪ್ಪ ಅಂದ್ರ ಈ ಬ್ರಾಕೆಟ್ ಗಳನ್ನ ತುಂಬುದು ಬೇಕು. ಬಡ ಬಡ ಬ್ರಾಕೆಟ್ ಗಳನ್ನ ತುಂಬಿಟ್ರೆ ಅವ್ರು ನೋಡಿದಾರ ತುಂಬಿ ಬಿಡ್ತಾರ. ಆದ್ರ ಉಳಿದ ಸ್ಪರ್ಧಾಳುಗಳಿಗಾಗ್ಲಿ ಅಥವಾ ಟೀಚರ್ಸಿಗಾಗ್ಲಿ ಏನ್ ಬೇಕು? ಎಕ್ಸ್ಪ್ಲೇನ್ ಬೇಕು. ಎಕ್ಸ್ಪ್ಲೇನ್ ಆದ್ರ ಹೇಗ್ ಬಂತು ಅನ್ನೋದು ನಮಗ ಅರ್ಥ ಆಗುತ್ತೆ. ಇಲ್ಲೊಂದು ಪದ ಇದೆ, ಇಲ್ಲಿ ಏನಿದೆ? ಒಂದು ಪದ ಇದೆ. ಈ ಪದವನ್ನ ನಾವು ಹೇಗ್ ಬರೀಬಹುದು? ಈ ಪದವನ್ನ ನಾವು ಇದೇ ರೀತಿ ಬರಿಬಹುದಾ ಅಥವಾ ಹೀಗೂ ಬರಿಬಹುದಾ? 6×3 ಅಂತೇಳಿ ನಾವೇನ್ ಮಾಡ್ಬೋದು? ಬರಿಬಹುದು. ಯಾಕಂದ್ರೆ ಇದು ಒಂದೇ ಪದ 6×3 ಇದನ್ನ ನಾವು ಸಂಕ್ಷಿಪ್ತ ಮಾಡಿ ಬರೆದು ಬಿಡಬಹುದು. ಇನ್ನ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ 4 ಅದಾವ. ಇಲ್ಲಿ +15 ಆಯ್ತು. ಇಲ್ಲೇನಿದೆ? -9 ಇದೆ. ಇಲ್ಲಿ 3 ಪದಗಳು ನಮಗೆ ಕಂಡು ಬರ್ತಾವ. 4, 15 -9. ಇಲ್ಲಿ ವಿದ್ಯಾರ್ಥಿಗಳೇ 3 ಅದಾವ ನೋಡಿ. ನೀವು ಹಾಗೆ ಅದನ್ನ ನೋಡ್ಕೋಬೇಕು. ಇಲ್ಲಿ 16 ವಿದ್ಯಾರ್ಥಿಗಳೇ, ಇದು ನೋಡ್ರಿ 23, 2 4 8. ಅದ್ರ ಸಂಕೇತ ಏನಿದೆ? ಮೈನಸ್ ಇದೆ. ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ ಗುಣಾಕಾರ ಮಾಡುವಾಗ. ಅದನ್ನ ಬರಿಬೇಕು. 16. ಇನ್ನಿಲ್ಲಿ ಬರೋಣ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 28, 19 -8. 28, 19, -8. ಈ 3 ಪದಗಳು ಇಲ್ಲಿ ಬರ್ತಾವೆ ವಿದ್ಯಾರ್ಥಿಗಳೇ. ಇನ್ನು ಅದಲು ಬದಲು ಮಾಡೋದ್ರಿಂದ ನಮಗೆ ಯಾವುದೇ ವ್ಯತ್ಯಾಸಗಳು ಕಂಡು ಬರೋದಿಲ್ಲ ಕೆಲವೊಂದರಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಚಿಹ್ನೆಯನ್ನ ಇಲ್ಲೊಂದು ಕೊಟ್ಟಿದಾರ. ಡ್ರೋನ್ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದಾರ. ಇದನ್ನ ಓದ್ಕೊಳ್ಳಿ. ಇಲ್ಲಿ 6 + -4 = 2. ಅದೇ ಈ 4 ಅನ್ನ ನಾವು ಇಚ್ಕಳಿತಂದ್ರ ಏನು ವ್ಯತ್ಯಾಸ ಆಗೋದಿಲ್ಲ ನೋಡ್ರಿ. -4 + 6 ಅಂದ್ರೆ ಇದನ್ನ ನಾವು ಸಂಕ್ಷಿಪ್ತವಾಗಿ ಮಾಡೋದಂದ್ರ ಈ ರೀತಿ ಮಾಡ್ತೇವಿ. 6 - 4 = 2. -4 + 6 + 2 2 ಬರುತ್ತೆ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಒಂದು ನಿಯಮಗಳನ್ನ ಕೊಟ್ಟಿದಾರ. ಈ ನಿಯಮಗಳನ್ನ ನೀವು ಪುಸ್ತಕದಲ್ಲಿ ನೀವು ಓದ್ಕೋಬಹುದು. ಅಕಸ್ಮಾತ್ ಯಾರಿಗಾರು ಈ ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿಗೆ ಪುಸ್ತಕ ಇಲ್ಪ ಅಂದ್ರ ಅದಕ್ಕಾಗಿ ನಾ ಪ್ರತಿಯೊಂದನ್ನು ತೋರ್ಸ್ಕೋತಾ ಹೊಂಟೇನಿ. ಪುಸ್ತಕ ನೋಡಿ ನಿಮಗ ಇದನ್ನ ನೋಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಯಾಕಂದ್ರೆ ಆ ಬುಕ್ಸ್ ಕೆಲವೊಂದು ಇರೋದಿಲ್ಲ. ಅದ್ರ ಬದಲು ಮಾಡ್ರೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ. ಇಲ್ಲಿ ನೋಡ್ರಿ, -7 + 10. ಈಗ 3 ಪದಗಳನ್ನು ತಗೊಂಡಾರ. ಪ್ಲಸ್ -11 ಅದು ಇವು 3 ಪದಗಳು ಇಲ್ದವಲ್ಲ. ಈ 3 ಪದಗಳನ್ನ ಬಳಸಿ ನಾವು ಕನ್ನಡದಾಗನು ಕೂಡ ಏನಾಗುತ್ತೆ? ಇಲ್ಲಿ ಆನ್ಸರ್ ನೋಡ್ರಿ, ನಾವು ಹಂಗೆ ಲೆಕ್ಕ ಮಾಡಿಬಿಡೋಣ ಸುಮ್ಮನೆ. -17 ಇದು ಪ್ಲಸ್ +3 ಬರುತ್ತೆ. ಇಲ್ಲಿ 10 ಹೋದ್ರೆ 3 ಬರುತ್ತೆ. -11 = ಏನಾಗುತ್ತೆ? ಆನ್ಸರ್ -8 ಬರುತ್ತೆ. -8 ಬರುತ್ತೆ. ಇಲ್ಲಿ ಬರೋಣ. ಇಲ್ಲಿ ಬಂದಾಗ ಈ -7 ಬಿಡೋಣ. ಇಲ್ಲಿ -7 ಪ್ಲಸ್ ಇದು ಮೈನಸ್ರಾಗ ಪ್ಲಸ್ ಅಂತ ಹೇಳಿದ್ರೆ -1 ಅದೇನಾಗುತ್ತೆ? -8. ನಮಗಿಲ್ಲಿ ಆನ್ಸರ್ ಸೇಮ್ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಋಣ ಸಂಖ್ಯೆಗಳು ಇದ್ರೂ ಅಲ್ಲಿ ನಾವು ಮಧ್ಯದಲ್ಲಿ ಧನ ಸಂಖ್ಯೆಗಳನ್ನ ಬಳಸೋದ್ರಿಂದ ಯಾವುದೇ ವ್ಯತ್ಯಾಸವೂ ಕೂಡ ನಮಗೆ ಏನಾಗೋದಿಲ್ಲ, ಉಕ್ತಿಗಳಲ್ಲಿ ಕಂಡು ಬರೆಯೋದಿಲ್ಲ. ಆ ಉತ್ತರಗಳಲ್ಲಿ ಸೇಮ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಹೇಳ್ಬೋದು. ಪದ 1, ಪದ 2, ಪದ 3 ಹಾಗೆ ಪದ 1, ಪದ 2, ಪದ 3 ಇವುಗಳನ್ನ ಹಾಕಿರೋ ನಮ್ಗೆ ಆನ್ಸರ್ಗಳಲ್ಲಿ ವ್ಯತ್ಯಾಸ ಕಂಡು ಬರೋದಿಲ್ಲ ವಿದ್ಯಾರ್ಥಿಗಳೇ.
ಹಾಗೆ ಯಾವುದೇ ಕ್ರಮದಲ್ಲಿ ಪದಗಳ ಸಂಕಲನವು ಒಂದೇ ಬೆಲೆಯನ್ನು ನೀಡುತ್ತದೆ. ಯಾವುದೇ ಕ್ರಮದಲ್ಲಿ ಆತು ಪದಗಳ ಸಂಕಲನ ಏನ್ ಮಾಡ್ತೈತಿ, ಒಂದೇ ಬೆಲೆಯನ್ನ ನೀಡ್ತೈತಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಇದನ್ನ ಈಚೆಗಡೆ ಹಾಕಿರೂ ಕೂಡ ಅಷ್ಟೇ ಬೆಲೆಯನ್ನು ನಮಗೆ ಕೊಡ್ತೈತಿ, 20, 50. ಅದನ್ನ ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ಕೊಂಡ್ರು ಕೂಡ ನಮಗೆ ಏನಾಗುತ್ತೆ, ಬೆಲೆಯಲ್ಲಿ ವ್ಯತ್ಯಾಸಗಳು ಕಂಡು ಬರೋದಿಲ್ಲ. ಈ ಉದಾಹರಣೆಗಳನ್ನ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ದೈನಂದಿನ ಜೀವನದಲ್ಲಿ ಸಂಕಲನ ಪರಿವರ್ತನೆ ಗುಣ, ಈಗ ಸಹವರ್ತನೆ ಗುಣ ಮತ್ತು ಪರಿವರ್ತನೆ ಗುಣಗಳು ಬರ್ತಲ್ಲ ನಮ್ಗ. ಏನಪ್ಪಾ ಅಂದ್ರ ಸಹವರ್ತನೆ ಗುಣ ಅಂದ್ರ ಇದ್ದಿದ್ದನ್ನ ಅದಲು ಬದಲು ಮಾಡ್ಕೋದು, ಪರಿವರ್ತನೆ ಗುಣ ಅಂದ್ರ ಒಂದ್ ಇದ್ದದನ್ನ ಏನ್ ಮಾಡೋದು, ಒಡೆದು ಎರಡು ಮಾಡ್ಕೋದು. ಒಡೆದು ಎರಡು ಮಾಡ್ಕೊಂಡಾಗ ಅದನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನೋದಕ್ಕೆ ಇಲ್ಲೊಂದಷ್ಟು ಎಕ್ಸಾಂಪಲ್ ಗಳನ್ನ ಅವ್ರು ಏನ್ ಮಾಡಿದಾರ, ನೀಡಿದಾರ. ನಾವು ನೇರವಾಗಿ ಲೆಕ್ಕಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದಾರ. ಒಂದು ತರಗತಿಯಲ್ಲಿನ ಮಕ್ಕಳು ಪರ್ವತದಲ್ಲಿ ಬೆಂಕಿ ಓಡಿ 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 ಅಂದ್ರೆ ಬೆಂಕಿ ಓಡಿ ಓಡಿ ಅನ್ನುವಂತ ಒಂದು ಏನಪ್ಪಾ ಅಂದ್ರೆ ಇದೊಂದು ಆಟವನ್ನು ಆಡ್ಸಕತ್ತಾರ. ಆಟ ಆಡುತ್ತಿದ್ದಾರೆ. ಶಿಕ್ಷಕರು ಒಂದು ಸಂಖ್ಯೆಯನ್ನು ಕೂಗಿ ಹೇಳ್ತಾರ. ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದಾರಪ್ಪ ಅಂದ್ರೆ ಇವರು 33 ವಿದ್ಯಾರ್ಥಿಗಳದಾರ. ಶಿಕ್ಷಕರು ಏನ್ ಮಾಡ್ತಾರ, ಫಸ್ಟ್ ಒಮ್ಮೆ 5 ಅಂತ ಕೂಗ್ತಾರ. 5 ಅಂತ ಕೂಗಿದಾಗ ಏನಕ್ಕವ, 5 6 ಗುಂಪು ಆಗ್ತಾವ ವಿದ್ಯಾರ್ಥಿಗಳೇ. 1 2 3 4 5 6 ಗುಂಪು ಆಗ್ತಾವ. +3 ಅಂದ್ರೆ ಇಲ್ಲಿ ರೂಬಿ ಏನ್ ಹೇಳ್ತಾಳ, 6 × 5 + 3 ಅಂದ್ರೆ +3 ಆಗ್ತಾವ. ಅದೇ ರೀತಿ ಅವಳು ಇದನ್ನು ಏಕೆ ಬರೆದಳು ಎಂದು ಯೋಚಿಸಿ ಮತ್ತು ಚರ್ಚಿಸಿ, ಯಾಕಂದ್ರ 5 6 ಗುಂಪು ಆಗ್ತಾವ ಮತ್ 3 ಜನ ಎಕ್ಸ್ಟ್ರಾ ಉಳಿತಾರ. 3 ಜನ ಇವರು ಔಟ್, ನಮ್ ನೇಮದ ಪ್ರಕಾರ, ಆಟದ ನೇಮದ ಪ್ರಕಾರ. ಅದೇ 3 ಜನ ಎಕ್ಸ್ಟ್ರಾ ಉಳಿತಾರ ಅಂತ ಹೇಳ್ತಾರ. ಇನ್ನ ಇದಕ್ಕೆ ಒಂದನ್ನು ಕೊಟ್ಟ ನೋಡ್ರಿ, ಮುಂದಿನ ಪ್ರತಿ ಸಂದರ್ಭಗಳಲ್ಲಿ ಉಕ್ತಿಗಳನ್ನು ಬರೆದು ಅದರ ಪದಗಳನ್ನು ಗುರುತಿಸಿ ಅಂತಾರ. ಶಿಕ್ಷಕರು 4 ಎಂದು ಕೂಗಿದರೆ ವಿದ್ಯಾರ್ಥಿಗಳು ನೋಡ್ರಿ, ಇಲ್ಲಿ 5 ಗುಂಪುಗಳಾಗಿದ್ವಲ್ಲ, ಈಗ 4 ಗುಂಪುಗಳು ಎಷ್ಟಾಗ್ತಾವಪ್ಪ ಅಂದ್ರೆ 8 ಆಗ್ತಾವ. 33 8 ಆಗ್ತಾವ. 8 ಗುಣಾಕಾರ 4. ನೀವು 4 ಗುಣಾಕಾರ 8 ಬರ್ಕೋಬಹುದು. 2 ರೀತಿ ಬರೋದು ನಡೆದೈತಿ. +1 ಅಂದ್ರೆ 8 × 4 32 +1 ಆಗುತ್ತೆ. ಇನ್ನ ಶಿಕ್ಷಕರು 7 ಎಂದು ಕೂಗಿದರು. ಈಗ ವಿದ್ಯಾರ್ಥಿಗಳೇ 7 ಅಂತ ಕೂಗಿದಾಗ ಇವರು ಏನ್ ಮಾಡಬಹುದು, 4 ಗುಣಾಕಾರ 7, 7 × 4 28 ಆಯ್ತು. +5 ವಿದ್ಯಾರ್ಥಿಗಳೇ, +5 ಎಂದು ಬರೆಯುತ್ತಿದ್ದಳು. ನಿಮ್ಮ ತರಗತಿಯ ಗಾತ್ರಕ್ಕೆ ಮೇಲಿನ ಉಕ್ತಿಗಳನ್ನ ನೀವೇನ್ ಮಾಡಬಹುದು, ಬಳಸಬಹುದು. ಉದಾಹರಣೆ 9, ರಘು ಸಗಟು ಮಾರುಕಟ್ಟೆಯಿಂದ ಒಂದು 100 kg ಅಕ್ಕಿಯನ್ನು ಖರೀದಿಸಿದನು. ತಲಾ 2 kg ಅಂತೆ ಪ್ಯಾಕ್ ಅನ್ನು ಮಾಡಿದನು. ಅವನ ಬಳಿ ಈಗಾಗಲೇ 2 kg 4 ಪ್ಯಾಕೆಟ್ಗಳಿದ್ದವು. ಈಗ ಅವನ ಬಳಿ ಇರುವ 2 kg ಅಕ್ಕಿ ಪ್ಯಾಕೆಟ್ಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತಾರ. ಮೊದಲು ನಾವ್ ಏನ್ ಮಾಡ್ಬೇಕು, ಈ ಒಂದು 100 kg ಒಳಗ ಅವ್ ಎಷ್ಟು ಪ್ಯಾಕೆಟ್ಗಳನ್ನ ತಯಾರಿಸಿದ, ಇದನ್ನ ನಾವು ಹಂಗೆ ಜನರಲ್ ಆಗಿ ನೋಡ್ಬಿಟ್ರ ಇದು 50 ಪ್ಯಾಕೆಟ್ ಆಗ್ತೈತಿ. ಯಾಕಂದ್ರ 2 ಡಿವೈಡ್ ಮಾಡಿಬಿಟ್ರ 50 ಆಗುತ್ತೆ. ಆ 4 ಅಂದ್ರೆ ಟೋಟಲ್ 54 ಪ್ಯಾಕೆಟ್ಗಳನ್ನ ಅವೇನ್ ಮಾಡ್ತಾನ ಅನ್ನೋದನ್ನ ನಾವು ಈಗ ಅವನ ಬಳಿ ಇರುವ 2 kg ಪ್ಯಾಕೆಟ್ಗಳ ಸಂಖ್ಯೆ 4 + 100/2 ಪದಗಳು ಹೀಗಿವೆ. ಆ ಪದಗಳು ಹೆಂಗದವಪ್ಪ ಅಂದ್ರೆ 4 ಮತ್ತು 100/2 ಎನ್ನುವಂತ ಪದಗಳನ್ನ ಒಳಗೊಂಡಿವೆ ವಿದ್ಯಾರ್ಥಿಗಳೇ. ಅಂದ್ರೆ ಇಲ್ಲಿ ಪದಗಳನ್ನ ಗುರುತಿಸಿ ಅಂತಾರ. ಪದಗಳನ್ನ ನಾವೇನ್ ಮಾಡಿದೀವಿ, ಇದೊಂದು ಎರಡನ್ನ ಗುರುತಿಸ್ಯಾರ. ಒಂದಕ್ಕಿಂತ ಹೆಚ್ಚು ಸಾಧ್ಯತೆಗಳು ಉದಾಹರಣೆಗಳನ್ನ ನೋಡ್ತಾ ಸಾಗಿ ವಿದ್ಯಾರ್ಥಿಗಳೇ. ಯಾಕಂದ್ರೆ ಡಿಫ್ರೆಂಟ್ ಆಗಿ ಮಾಡ್ಬೋದು. ಇಲ್ಲಿ ನೋಡಿ 432 ಐತಿ. ಇದನ್ನ ನಾವು ಡಿಫ್ರೆಂಟ್ ಆಗಿ ಹಚ್ಕೋಬಹುದು. ನೋಡಿ 104 + 1 20 + 1 10 ಅಂದ್ರೆ 10 + 2 1 ಈ ರೀತಿಯಾಗಿ ಮಾಡ್ಬೋದು. ಅಥವಾ ಅರ್ಥ ಇದ್ರದ್ದು ಏನಪ್ಪಾ ಅಂದ್ರೆ 100 ನೋಟುಗಳು 4, 20 1 ನೋಟು, 10 1 ನೋಟು, ಹಾಗೆ 1 2 ನಾಣ್ಯಗಳು ಅಂತಾರ. ಇದನ್ನ ನಾವು 50 8 ಮಾಡ್ಬೋದು. 400 ಆಗುತ್ತೆ. 50 8 ನೋಟ್ ಮಾಡಿದ್ರೆ 400 ಆಗುತ್ತೆ. ಒಂದ್ 10 5 4 ತಗೊಂಡು ನಾವ್ ಈ ರೀತಿ ಅಂದ್ರೆ ಡಿಫ್ರೆಂಟ್ ಆಗಿ ಪದಗಳ ಸಂಯೋಜನೆಯನ್ನ ಮತ್ತು ಬೀಜೋಕ್ತಿಗಳನ್ನ ಪದೋಕ್ತಿಗಳನ್ನ ನಾವು ಏನ್ ಮಾಡ್ಬೋದು ಅಂಕಣದಲ್ಲಿ ಸೃಷ್ಟಿಸಬಹುದು. ಇದು ನಾವು 1ನೇ ಅಧ್ಯಾಯದಲ್ಲಿ ಕೂಡ ಇದರ ಬಗ್ಗೆ ನಾವು ಏನ್ ಮಾಡಿದೀವಿ, ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಅಂದ್ರೆ ಪ್ರತಿಯೊಂದು ಅಧ್ಯಾಯವು ಏನಾಗಿರುತ್ತೆ, ಹಿಂದಿನ ಅಧ್ಯಾಯಕ್ಕೆ ಲಿಂಕ್ ಇಟ್ಕೋತಾ ಮುಂದೆ ಸಾಗಿರುತ್ತೆ. ಮೇಲಿನ 2 ಉಕ್ತಿಗಳಲ್ಲಿನ ಪದಗಳನ್ನು ಗುರುತಿಸಿ ಅಂತಾರ. ಇಲ್ಲಿ ಮೇಲಿನ 2 ಉಕ್ತಿಗಳದಾವಲ್ಲ
ಅರಳಿರುವಂತಹ ಪದಗಳು ಯಾವ್ಯಾವಪ್ಪ? ಇಲ್ಲಿ ಒಂದು ಉಕ್ತಿ ಇದೆ, ಇಲ್ಲಿ ನೋಡ್ರಿ ಇದೊಂದು ಪದ. ಅಂದ್ರೆ ಪದಗಳು ಯಾವ್ದ್ರ ಮೂಲಕ ರೆಡಿ ಆಗ್ತಾವ? ಪ್ಲಸ್ ಸಂಕೇತದ ಮೂಲಕ. ಇದೊಂದು ಪದ, ಇದೊಂದು ಪದ, ಇದೊಂದು ಪದ. ಅಂದ್ರೆ ಒಟ್ಟು ಎಷ್ಟು ಪದಗಳದಾವ? 4 ಅದಾವ. 4 ಪದಗಳದಾವ. ಎಲ್ಲಿ? 1ನೇ ಉಕ್ತಿ ಒಳಗ. 2ನೇ ಉಕ್ತಿ ಒಳಗ ಇದೊಂದು ಪದ, ಇದೊಂದು ಪದ, ಇದೊಂದು ಪದ, ಇದೊಂದು ಪದ. ಇಲ್ಲೂ ಕೂಡ ಎಷ್ಟದಾವ? 4 ಪದಗಳು ನಮಗೆ ಏನಕ್ಕವ? ನೋಡ್ ಸಿಗ್ತಾವ. ಇಲ್ಲಿ 2 ಚಿತ್ರಗಳಿವೆ. 2 ಜೋಡಿಗಳಲ್ಲಿ ಯಾವುದು 5 ಗುಣಾಕಾರ 2 ಪ್ಲಸ್ 3 ಉಕ್ತಿಯನ್ನ ಹೊಂದಿಕೆಯಾಗುತ್ತದೆ? ವಿದ್ಯಾರ್ಥಿಗಳಲ್ಲಿ ನೋಡ್ರಿ, ಇಲ್ಲಿ 5 ಗುಣಾಕಾರ 2, ಇಲ್ಲಿ ಒಂದೈತಿ, ಇಲ್ಲಿ ಒಂದೈತಿ, ಪ್ಲಸ್ 3 ಅಂತಾರ. ವಿದ್ಯಾರ್ಥಿಗಳೇ, ಇಲ್ಲಿ 5 ಗುಣಾಕಾರ 2 ಇಲ್ಲಿ ಆಗುತ್ತೆ. 5 ಗುಣಾಕಾರ 2 ಪ್ಲಸ್ 3, ಪ್ಲಸ್ 3. ಯಾಕಂದ್ರೆ ಇಲ್ಲಿ 3 ಡಬಲ್ ಇದೆ, 3 ಗುಣಾಕಾರ 2 ಆಗುತ್ತೆ. ಅಂದ್ರೆ ಈ ಚಿತ್ರ ಇದಕ್ಕೆ ಏನಾಗುತ್ತೆ? ಹೊಂದುತ್ತೆ. ಈ ಉಕ್ತಿಯನ್ನು ಪದಗಳ ಮೊತ್ತವಾಗಿ ಬರೆಯೋಣ. ಈ ರೀತಿಯಾಗಿ ಬರೆದಾಗ ಇದೇನಾಗುತ್ತೆ? 13 ಉಕ್ತಿಗಳು. ಅಂದ್ರೆ ಮೊದಲನೇ ಚಿತ್ರ. ಸರಿ, ಇವುಗಳನ್ನ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇದೊಂದು ಕಂಡುಹಿಡಿಯಿರಿ. ನಾವು ಇದರಲ್ಲಿ ಏನ್ ನೋಡೋಣ? ನೆಕ್ಸ್ಟ್ ಕಂಡುಹಿಡಿಯೋಣ, ಇನ್ನೊಂದು ವಿಡಿಯೋ ಮಾಡೋಣ. ಯಾಕಂದ್ರೆ ಇದೇ 30 ನಿಮಿಷ ದಾಟಿ ಹೋಯ್ತು. ಪ್ರತಿ ಸಂದರ್ಭದಲ್ಲೂ ಪದಗಳನ್ನು ಬರೆಯುವ ಮೂಲಕ ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಪ್ರತಿ ಸಂದರ್ಭದಲ್ಲಿ ಏನಂತಾರ? ಪದಗಳನ್ನು ಬರೆಯುವುದರ ಮೂಲಕ ಮುಂದಿನ ಉಕ್ತಿಗಳ ಬೆಲೆಗಳನ್ನ, ಅಂದ್ರೆ ಇವುಗಳ ಬೆಲೆಗಳನ್ನ ಕಂಡುಹಿಡಿ ಅಂತಾರ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಇದೊಂದು ಪದ, ಇದೊಂದು, ಇದೊಂದು. ಯಾಕಂದ್ರ ಇಲ್ಲಿ ಯಾವ್ಯಾವ ಪದಗಳದಾವ? ಇಲ್ಲಿ ನೋಡ್ರಿ, 1ನೇದ್ರೊಳಗೆ ಎಷ್ಟು ಪದ ಅದಾವ? 28 ಒಂದಿದೆ, -7 ಮತ್ತೊಂದು 8, 3 ಪದಗಳು ಕಂಡು ಬರ್ತಾವ. ಆದ್ರ ಇವುಗಳಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ? ಈ ಸಂಕೇತಗಳನ್ನ ಇವುಗಳನ್ನ ನಾವು ಪದಗಳಾಗಿ ಮಾಡ್ಕೋಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಆಗುತ್ತೆ ಅನ್ನೋದನ್ನ ಇದೊಂದು ಪೇಪರ್ ನಲ್ಲಿ ನಾವು ಮಾಡ್ಕೋತಾ ಹೋಗ್ಬಿಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, 28 ಪ್ಲಸ್ 7 ಪ್ಲಸ್ 8 ಈ ರೀತಿ ಮಾಡಿದಾಗ ನಮಗೆ 3 ಪದಗಳು ಸಿಗ್ತಾವ. ಇದನ್ನ ನಾವು ಲೆಕ್ಕವನ್ನ ಮಾಡೋಣ. ಏನ್ ಮಾಡೋಣ? ಪ್ಲಸ್, ಮೊದಲ ಪ್ಲಸ್ ಗಳನ್ನ ಕೂಡಿಸ್ಕೊಂಡ್ಬರೋಣ. 36 ಮೈನಸ್ 7 ನಾವು ಸಂಕಲನವನ್ನು ಮಾಡಿದ್ರು ಕೂಡ ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ? 29. ಇಲ್ಲಿ ಆನ್ಸರ್ ನಮ್ಗೆ ಎಷ್ಟು ಸಿಗುತ್ತೆ? 29. ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯೋದಾರ 29. ಇನ್ನು ಎರಡನೇದಕ್ಕೆ ಹೋಗೋಣ. ಎರಡನೇದ್ದು ಬಿ ವಿದ್ಯಾರ್ಥಿಗಳೇ. ಇದು ಎ. 39 ಮೈನಸ್ 2 ಗುಣಾಕಾರ 6 ಪ್ಲಸ್ 11. ಇದನ್ನ ನಾವು ಮೊದಲು ಪದಗಳಾಗಿ ಬರ್ಕೊಳ್ಳೋಣ ವಿದ್ಯಾರ್ಥಿಗಳೇ. 39 ಪ್ಲಸ್ ಬ್ರಾಕೆಟ್ ಮೈನಸ್ 2 ಗುಣಾಕಾರ 6 ಪ್ಲಸ್ 11. ಈ ರೀತಿಯಾಗಿ ನಾವು ಪದಗಳಾಗಿ ಮಾಡ್ಕೋಬೇಕು ಮೊದಲು. ಅಂದ್ರೆ 3 ಪದಗಳಾದು. ಹೌದಾ? 3 ಪದಗಳಾದು. ಈ ಪದಗಳೆಲ್ಲ ನಾವೇನ್ ಮಾಡೋಣ? ಇದನ್ನ ಸಂಕ್ಷಿಪ್ತ ಮಾಡೋಣ. ಮೊದಲು 39ಕ್ಕೆ 39 ಪ್ಲಸ್ ಇಂಟು ಮೈನಸ್, ಮೈನಸ್ ಎಷ್ಟಾಗುತ್ತೆ? 12 ಆಗುತ್ತೆ, ಪ್ಲಸ್ 11. ಈಗ ನಾವು 39 11ನ್ನ ನಾವು ಕೂಡಿಸ್ಕೊಂಡ್ಬಿಟ್ರೆ ಇಲ್ಲಿ ಏನಾಗುತ್ತೆ? 50 ಆಗುತ್ತೆ. ಮೈನಸ್ 12 ಇಸ್ಕೊಲ್ಟು ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 38. ಅಂದ್ರೆ ಇದರ ಆನ್ಸರ್ ಎಷ್ಟಾಗುತ್ತೆ? 38 ಬರುತ್ತೆ. ಅಂದ್ರೆ ಆ ಪದಗಳನ್ನು ಕೂಡ ನಿಮ್ಗೆ ಗೊತ್ತದು. 39 ಒಂದು ಪದ, ಒಳ್ಳೆ -2 ಗುಣಾಕಾರ 6 ಒಂದು ಪದ, 11 ಒಂದು ಪದ. ಇನ್ನು ಸಿ. ಈಗ ಸಿ ಲೆಕ್ಕವನ್ನ ನಾವು ಇಲ್ಲಿ ಬರ್ಕೊಳ್ಳೋಣ. 40 ಮೈನಸ್ 10 ಪ್ಲಸ್ 10 ಪ್ಲಸ್ 10. ವಿದ್ಯಾರ್ಥಿಗಳೇ, ಇಲ್ಲಿ 4 ಉಕ್ತಿಗಳು ಬರ್ತಾವ.
4 ಪದಗಳು ಇಲ್ಲಿ ನಮಗ ಸಿಗ್ತಾವ. ಇದರ ಮೊತ್ತ ಆಟೋಮೆಟಿಕ್ ಆಗಿ 60 - 10 = 50 ಆಗುತ್ತೆ ವಿದ್ಯಾರ್ಥಿಗಳೇ, 50. ಇನ್ನ ಡಿ ಗೆ ಬರೋಣ. ಡಿ 48 - 10 ಗುಣಾಕಾರ 2 + 16 ಭಾಗಾಕಾರ 2. ಇಲ್ಲಿ ನೋಡಿ, ಮೊದಲು ನಾವು ಪದಗಳನ್ನ ಪತ್ತೆ ಹಚ್ಕೊಳ್ಳೋಣ. ಪದಗಳು ಪತ್ತೆ ಹಚ್ಚಬೇಕಾದ್ರೆ ನಾವು ಅದು ಯಾವುದೇ ಚಿಹ್ನೆ ಒಳಗಿದ್ರು ಅದನ್ನ ಸಂಕಲನನೇ ಮಾಡ್ಕೋಬೇಕು. -2 ಇದೊಂದು ಪದ, +16 ಭಾಗಾಕಾರ 2 ಇದೊಂದು ಪದ. ಮೊದಲು ನಾವು ವಿದ್ಯಾರ್ಥಿಗಳೇ ಬೋಡೋಮಸ್ ನಿಯಮದ ಪ್ರಕಾರ ಇವನ್ನ ಸಂಕ್ಷಿಪ್ತವನ್ನ ಮಾಡ್ಕೋಬೇಕು. ಮೊದಲು ಏನ್ ಮಾಡ್ಬೇಕು, ಇದ್ರದನ್ನ ಮಾಡ್ಬೇಕು. 8 ಆ ನಂತರ ಇದನ್ನ ಮಾಡ್ಕೋಬೇಕು, -20 ನಾವು ನೇರವಾಗಿ ಮಾಡಕತ್ತಾನೆ. -20 56 - 20 = 36 ವಿದ್ಯಾರ್ಥಿಗಳೇ, 36. ಇಲ್ಲಿ ನಾವು ಏನ್ ಮಾಡಬಹುದು, ಡಿನ 36, ಇದು ಸಿ 50. ಇನ್ನ ಈಗ ಬರೋಣ. 6 ಗುಣಾಕಾರ 3 - 4 ಗುಣಾಕಾರ 8 ಗುಣಾಕಾರ 5 ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಕೇವಲ 2 ಮಾತ್ರ ಪದಗಳದಾವ. ಬ್ರಾಕೆಟ್ -4 × 8 × 5 ಇವೆರಡು ಪದಗಳು ಮಾತ್ರ ಇಲ್ಲಿ ನಮಗ ಕಾಣ್ ಸಿಗ್ತಾವ. ಇದು ಒಂದು ಪದ ಆದ್ರ ಇದು ಎರಡನೇ ಪದ. 2 ಪದಗಳು ಮಾತ್ರ ಸಿಗ್ತಾವ. ಇದನ್ನ ನಾವು ಸಂಕ್ಷಿಪ್ತ ಮಾಡಿದಾಗ 6 × 3 = 18 -8 × 4 = 32 32 5 5 2 10 ಎಲ್ಲ ಬಂತು 1 5 3 15 1 16 16 ನೋಡಿ ವಿದ್ಯಾರ್ಥಿಗಳೇ, ಈಗ 160 ನಾವು 18 ತೆಗೆದ್ರ ಎಷ್ಟು ಉಳಿಯುತ್ತೆ? 142. 142 ಚಿಹ್ನೆ ಯಾವುದು? ಮೈನಸ್ ಚಿಹ್ನೆ, ಮೈನಸ್ ಬರುತ್ತೆ. -142 ವಿದ್ಯಾರ್ಥಿಗಳೇ. ಇನ್ನು ಎರಡನೇ ಪ್ರಶ್ನೆ ಇದೆ ನೋಡಿ. ಮುಂದಿನ ಪ್ರತಿ ಉಕ್ತಿಗೆ ಒಂದು ಕಥೆಯ ಸನ್ನಿವೇಶವನ್ನು ಬರೆದು ಅವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತಾರ. ಅವುಗಳ ಬೆಲೆಯನ್ನ ಏನ್ ಮಾಡ್ರಿ ಅಂತಾರ? ಕಂಡು ಹಿಡಿಯಿರಿ ಅಂತಾರ. ಪ್ರತಿ ಉಕ್ತಿಗೆ ಒಂದು ಕಥೆ ಅಥವಾ ಸನ್ನಿವೇಶವನ್ನ ಬರೆಯಿರಿ ಅಂತಾರ. 89 + 21 - 10 ಅಂದ್ರ ಒಂದು ಸನ್ನಿವೇಶವನ್ನ ನಾವಿಲ್ಲಿ ಬರೆಯೋಣ. ಹಾಗೆ ಸುಮ್ಮನೆ ಅಥವಾ ಒಂದು ಕಥೆಯನ್ನ ಬರೆಯೋಣ. ಏನು? ಜಾನ್, ಇದು ಜಾನ್ ಅಂತ ತಗೊಳ್ಳ ನಾವು. ಜಾನನ ಹತ್ತಿರ, ಇದು ಎ, ಜಾನನ ಹತ್ತಿರ 89 ರೂಗಳಿವೆ. ಅವನ ಗೆಳೆಯ 21 ರೂಗಳನ್ನು ತಂದನು. ಆದರೆ ಅದರಲ್ಲಿ 10 ರೂ ಖರ್ಚು ಮಾಡಿದನು. ಅವರಿಬ್ಬರಲ್ಲಿ ಅವರಿಬ್ಬರಲ್ಲಿರುವ ಒಟ್ಟು ಹಣ ಎಷ್ಟು ಅಂತ ಕೇಳಬಹುದು. ಒಟ್ಟು ಹಣ ಎಷ್ಟು ಅಂತೇಳಿ ನಾವು ಕೇಳಿದಾಗ ಈಗ ನಾವು ಹೇಳ್ಬಹುದು 89 ಜಾನದ್ದು, ಅವನ ಗೆಳೆಯ 21 ತಂದ. ನಾವು ಫಸ್ಟ್ ಪ್ಲಸ್ ಮಾಡ್ಬೇಕು. ಅದ್ರೊಳಗ ಅವ 10 ಏನ್ ಮಾಡಿದ? ಕಳ್ಕೊಂಡ, ಅಂದ್ರೆ ಖರ್ಚು ಮಾಡಿದ ಅನ್ನೋದನ್ನ ನಾವಿಲ್ಲಿ ಹೇಳಿದಾಗ, ಈಗ ಮೊದಲು ಅವರಿಬ್ಬರಲ್ಲಿ ಇದ್ದಂತ ಹಣವನ್ನ ನಾವು ಏನ್ ಮಾಡ್ಬೇಕಾಗುತ್ತೆ? ಟ್ಯಾಲಿ ಮಾಡ್ಬೇಕಾಗುತ್ತೆ.
ಅದ್ರೊಳಗೆ 10 ರೂಪಾಯಿ ತೆಗೆದ್ಬಿಟ್ರ ಉಳಿಯೋದು ಎಷ್ಟು ಉಳಿಯುತ್ತೆ? 100 ರೂಪಾಯಿ ಅವ್ರ ಹತ್ರ ಉಳಿಯುತ್ತೆ ಅನ್ನೋದನ್ನ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಇಲ್ಲಿ ಬಿ ಲೆಕ್ಕವನ್ನು ನೋಡ್ರಿ. 5 ಗುಣಾಕಾರ 12 ಮೈನಸ್ 6 ಇದೆ. ವಿದ್ಯಾರ್ಥಿಗಳೇ, ಇದಕ್ಕೊಂದು ಏನ್ ಮಾಡಂತಾರ, ಉಕ್ತಿಗೆ ಒಂದು ಕತೆ ಅಥವಾ ಸನ್ನಿವೇಶವನ್ನು ಬರಿ ಅಂತಾರ. ಒಂದು ಕತೆ ಅಥವಾ ಸನ್ನಿವೇಶವನ್ನ ನಾವಿಲ್ಲಿ ಈ ರೀತಿಯಾಗಿ ಆ ಕಥೆಯನ್ನ ನಾವು ಬರಿಬಹುದು. ಏನು? ರವಿಯ ಹತ್ತಿರ 5 ಡಜನ್ ಮಾವಿನ ಹಣ್ಣುಗಳಿವೆ. ಅದರಲ್ಲಿ ಅಂದ್ರೆ ಇವೆ ಅಂತ ಕೊರಿ ಅಥವಾ ಮಾರುಕಟ್ಟೆಯಿಂದ ರವಿಯ 5 ಡಜನ್ ಮಾವಿನ ಹಣ್ಣುಗಳನ್ನು ಮಾರುಕಟ್ಟೆಯಿಂದ ತಂದನು. 5 ಡಜನ್ ಮಾವಿನ ಹಣ್ಣುಗಳನ್ನು ಮಾರುಕಟ್ಟೆಯಿಂದ ತಂದ. ಅದರಲ್ಲಿ ಏನಾಗಿದಾವ? 6 ಹಣ್ಣುಗಳು ಕೊಳತಿವೆ. 6 ಹಣ್ಣುಗಳು ಕೊಳತಿವೆ. ಈಗ ನಾನು ನೋಡೋಣ. ನಾವೀಗ ಅವೇನ್ ಮಾಡಿದ? 5 ಡಜನ್ ಹಣ್ಣನ್ನು ತಂದ, ಅಂದ್ರೆ 60 ಆಯ್ತು. 60ರಲ್ಲಿ ನಾವು 6 ಕಳೆದ್ರ ಆನ್ಸರ್ 54 ನಮಗೆ ದೊರೆಯುತ್ತೆ ವಿದ್ಯಾರ್ಥಿಗಳೇ. 54. ಇನ್ನ ಸಿ ನೋಡೋಣ. ಸಿಗೊಂದು ಹೇಳಿಕೆಯನ್ನು ಬಿಡೋಣ. 4 ಗುಣಾಕಾರ 9 ಪ್ಲಸ್ 2 ಗುಣಾಕಾರ 6. ಇಲ್ಲಿ ಒಂದು ಹೆಸರನ್ನು ತಗೊಂಡು ಎದನಾರ ಕಲ್ಪನಾ ಹತ್ತಿರ ಬೇಕಾದ್ರೆ ಬರಿಬಹುದು ನಾವು. 4 ಗೋಲಿಗಳಿರುವ 9 ಚೀಲಗಳಿವೆ. ಅಂದ್ರೆ 4 ಗೋಲಿಗಳಿರುವ 9 ಚೀಲಗಳು ಕಲ್ಪನಾ ಹತ್ತಿರ ಅದಾವ. ಹಾಗೆ ಮೀನಾಳ ಹತ್ತಿರ 2 ಗೋಲಿಗಳಿರುವ 6 ಚೀಲಗಳಿವೆ. ನೀವು ಇದನ್ನು ಬೇರೆ ರೀತಿನೂ ಎಕ್ಸಾಂಪಲ್ ತಗೋಬಹುದು, ಅಥವಾ ಹಣ್ಣು ತಗೋಬಹುದು, ಅಥವಾ ಪೆನ್ಗಳನ್ನು ತಗೋಬಹುದು, ಅಥವಾ ಹಳ್ಳು. ಯಾಕಂದ್ರೆ ಹುಡುಗಿಯರಂದ್ರ ಅಂಡ್ಯಾಳ ಆಡ್ತಿರ್ತಾರಲ್ಲ, ಅಂಡ್ಯಾಳದನ್ನು ತಗೋಬಹುದು. ಯಾವುದೇ ಒಂದು ಉದಾಹರಣೆಯನ್ನು ತಗೊಂಡು ನಾವು ಇದನ್ನ ಮಾಡಬಹುದು. ಚೀಲಗಳಿವೆ. ಹಾಗಾದರೆ ಅವರಿಬ್ಬರಲ್ಲಿರುವ ಒಟ್ಟು ಗೋಲಿಗಳಷ್ಟು. ಈ ರೀತಿಯಾಗಿ ಹೇಳಿಕೆಯನ್ನು ನಾವು ಇದನ್ನ ಮಾಡಬಹುದು. ಒಟ್ಟು ಗೋಲಿಗಳಷ್ಟು. ಆಗ ನಾವೇನ್ ಮಾಡ್ಬೋದು? 4 ಗುಣಾಕಾರ 9 ಇದೊಂದು ಪದ ಆಯ್ತು. 2 ಗುಣಾಕಾರ 6 ಇದೊಂದು ಪದ ಆಯ್ತು ವಿದ್ಯಾರ್ಥಿಗಳೇ. ಈಗ 9 4 36 +2 12 ಇಸ್ಕ್ವಲ್ ಟು ನಾವೇನ್ ಮಾಡ್ಬೋದು? 48 ಅನ್ನೋದನ್ನ ನಾವು ಕಂಡು ಹಿಡ್ಕೋಬಹುದು. ಮುಂದಿನ ಪ್ರತಿ ಸನ್ನಿವೇಶಕ್ಕೂ ಅದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಅದರ ಪದಗಳನ್ನು ಗುರುತಿಸಿ ಮತ್ತು ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಿ ಅಂದಾರ. ಇಲ್ಲಿ ನೋಡಿ, ಈಗ ನಾವಿಲ್ಲಿ ಓದ್ಕೋತ ಹೋದಿವಿ ಅಂದ್ರ ನಮಗೆ ಅದರ ಉಕ್ತಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ರಾಣಿ ಆಲಿಯಾ ಕಳೆದ ವರ್ಷ ರಾಜಕುಮಾರಿ ಎಲ್ಸಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನ ಮತ್ತು ರಾಜಕುಮಾರಿ ಅಣ್ಣಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ನೀಡಿದಳು. ಅಂದ್ರೆ ರಾಣಿ ಆಲಿಸಾ ಕಳೆದ ವರ್ಷ ರಾಜಕುಮಾರಿ ಎಲ್ಸಾ ಅವರಿಗೆ 100 ನಾಣ್ಯಗಳನ್ನು ನೀಡಿದಳು. ಹಾಗೆ ರಾಜಕುಮಾರಿ ಅಣ್ಣಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ನೀಡಿದಳು. ರಾಜಕುಮಾರಿ ಎಲ್ಸಾ ಈ ನಾಣ್ಯಗಳನ್ನು ಒಂದು ಉದ್ಯಮ ಪ್ರಾರಂಭಿಸಲು ಉಪಯೋಗಿಸಿ ತನ್ನಲ್ಲಿರುವ ನಾಣ್ಯಗಳನ್ನು ದ್ವಿಗುಣಗೊಳಿಸಿದಳು. ನೋಡಿ, ದ್ವಿಗುಣಗೊಳಿಸಿದಳು. ರಾಜಕುಮಾರಿ ಅಣ್ಣಾ ಆಭರಣಗಳನ್ನು ಕೊಂಡಳು.
ಮತ್ತು ಈಗ ಅವಳ ಬಳಿ ಅರ್ಧದಷ್ಟು ನಾಣ್ಯಗಳು ಮಾತ್ರ ಉಳಿದಿವೆ. ರಾಜಕುಮಾರಿ ಎಲ್ಸಾ ಮತ್ತು ರಾಜಕುಮಾರಿ ಅನ್ನಾ ಅವರ ಬಳಿ ಒಟ್ಟು ಎಷ್ಟು ಚಿನ್ನದ ನಾಣ್ಯಗಳಿವೆ ಎಂಬುದನ್ನು ವಿವರಿಸುವ ಉಕ್ತಿಯನ್ನ ಬರೆಯಿರಿ ಅಂತಾರ. ನೋಡಿ, ಈ ಆಲಿಯಾ ಇದ್ದವಳು ಏನ್ ಮಾಡಿದ್ಲು, ಇಬ್ಬರಿಗೂ ಒಂದೊಂದು 100 ಮೂರನೇದ್ರಾಗ ಎ ಇಬ್ಬರಿಗೆ ಎಷ್ಟೆಷ್ಟು ಕೊಟ್ಟಿದ್ಲಕ್ ನಾಣ್ಯನ 100 ಕೊಟ್ಟಿದ್ಲು. ಅಣ್ಣಾಗ 100, ಎಲ್ಸಾಗ 100. ಹೌದಾ? ಈ ಅಣ್ಣ ಏನ್ ಮಾಡಿದ್ಲು, ಅವುಗಳನ್ನ ದ್ವಿಗುಣಗೊಳಿಸಿಳು. ಎಲ್ಸ ಏನ್ ಮಾಡಿದ್ಲು, ಅದ್ರಾಗ ಅರ್ಧವನ್ನ ಖರ್ಚು ಮಾಡಿಳು. ಅಂದ್ರ ನಾವೀಗ ಇದರಲ್ಲಿ ಉಕ್ತಿಗಳನ್ನ ಹೆಂಗ್ ಬರಿಬಹುದಪ್ಪ ಅಂದ್ರ 100 ಗುಣಾಕಾರ 2 ಒಂದು ಪದವಾದ್ರ ಇನ್ನ 100 ಡಿವೈಡ್ ಬೈ 2 ಇದು ಮತ್ತೊಂದು ಪದ ಆಗುತ್ತೆ. ಈಗ ನಾವು ಇದರ ಉತ್ತರವನ್ನು ಕಂಡುಹಿಡಿಬೇಕಾದ್ರ 200 ಪ್ಲಸ್ 50 ಇಸ್ಕ್ವಲ್ ಟು 250 ನಾಣ್ಯಗಳು. ಈಗ ಅವರಿಬ್ಬರಲ್ಲಿರುವಂತ ನಾಣ್ಯಗಳು ಎಷ್ಟು? 250 ನಾಣ್ಯಗಳು ಅದಾವ. ಇನ್ನ ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. 2 ನಿಲ್ದಾಣಗಳ ನಡುವಿನ ಮೆಟ್ರೋ ರೈಲು ಟಿಕೆಟ್ ದರ ವಯಸ್ಕರಿಗೆ 40 ಮತ್ತು ಮಕ್ಕಳಿಗೆ 20 ಆಗಿದೆ. ಮುಂದಿನ ಟಿಕೆಟ್ಗಳ ಒಟ್ಟು ಬೆಲೆ ಎಷ್ಟು? 4 ವಯಸ್ಕರರು ಮತ್ತು ಇಲ್ಲೇ ಮಾಡ್ಬಿಡ್ತೀನಿ ಇದನ್ನ, 4 ವಯಸ್ಕರರು 3 ಮಕ್ಕಳು. ನೋಡ್ರಿ, 4 ವಯಸ್ಕರರು ಅಂದ್ರೆ ಇದನ್ನ ಈ ರೀತಿ ಮಾಡಲೇ ನಾವ್ ಹಿಂಗ್ ಮಾಡ್ಬೋಣ. 4 ವಯಸ್ಕರರು ಒಬ್ಬರಿಗೆ 40 ರೂಪಾಯಿ ಪ್ಲಸ್ 3 ಮಕ್ಕಳು ಒಬ್ಬರಿಗೆ 20 ರೂಪಾಯಿ. ನೋಡಿ, ಒಬ್ಬರಿಗೆ 20 ರೂಪಾಯಿ ಆಯ್ತು. ಇದನ್ನ ನಾವು ಉತ್ತರವನ್ನ ಮಾಡಕ್ ಹೋದಾಗ ಇಲ್ಲಿ ಏನಾಗುತ್ತೆ, 160 ಪ್ಲಸ್ ಎಷ್ಟು? 60 ಇಸ್ಕ್ವಲ್ ಟು 220. 220 ರೂಪಾಯಿ ನಾವು ಏನ್ ಮಾಡ್ಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಇನ್ನ ತಲಾ 3 ವಯಸ್ಕರರು ಇರುವ 2 ಗುಂಪುಗಳು. ತಲಾ 3 ಮಂದಿ ಇದಾರ, 2 ಗುಂಪು ಅದಾವ. 2 ಗುಂಪು ಅದಾವ, 3 ಮಂದಿ ಇದಾರ. ಒಂದು ಗುಂಪಿನಾಗ ಇವರು 40 ಕೊಡಬೇಕು, ಇನ್ನೊಂದು ಗುಂಪಿನಾಗ ಮತ್ತ 3 ಜನ ಅದಾರ. ಅಂದ್ರೆ ಇವೆರಡು ಪದಗಳು 3 ಗುಣಾಕಾರ 40 ಪ್ಲಸ್ 3 ಗುಣಾಕಾರ 40. ಈಗ ಇದರ ಉತ್ತರವನ್ನು ನಾವಿಲ್ಲಿ ಮಾಡಬಹುದು. 120 ಪ್ಲಸ್ 120 ಇಸ್ಕ್ವಲ್ ಟು 240. ಇನ್ನ ನೆಕ್ಸ್ಟ್ ಲೆಕ್ಕಕ್ಕೆ ಬನ್ನಿ ವಿದ್ಯಾರ್ಥಿಗಳೇ. ಈ ವಿಡಿಯೋದ ಕೊನೆಯ ಲೆಕ್ಕ ಇದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನು ಮಾಡಿ. ಆದಾಗ ನಮಗೆ ನೆಕ್ಸ್ಟ್ ವಿಡಿಯೋನ ಮಾಡೋದಕ್ಕೆ ಹುಮ್ಮಸ್ಸು, ಹುರುಪು ಸಿಗುತ್ತೆ. ಚಿತ್ರದಲ್ಲಿ ತೋರಿಸಿರುವ ಅಳತೆಗಳ ಸಂಬಂಧವನ್ನು ವಿವರಿಸುವ ಉಕ್ತಿಯನ್ನು ಬರೆಯುವ ಮೂಲಕ ಕಿಟಕಿಯ ಒಟ್ಟು ಎತ್ತರವನ್ನ ಕಂಡುಹಿಡಿಯಿರಿ ಅಂತಾರ. ನೋಡಿ, ಚಿತ್ರದಲ್ಲಿ ತೋರಿಸಿರುವ ಅಳತೆಗಳ ಸಂಬಂಧವನ್ನು ವಿವರಿಸುತ್ತಾ ನೋಡ್ರಿ, ಇಲ್ಲಿ ಈ ಅಳತೆಯ ಸಂಬಂಧವನ್ನ ನಾವೀಗ ನೋಡೋಣ ವಿದ್ಯಾರ್ಥಿಗಳೇ. ಈ ಚಿತ್ರವನ್ನ ಒಮ್ಮೆ ನಾವು ನೋಡೋಣ. ಇಲ್ಲಿ ನೋಡ್ರಿ, ಒಂದು ಸರಳಿನಿಂದ ಒಂದು ಸರಳಿಗಿರುವಂತಹ ಅಂತರ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಇದನ್ನ ನೆನಪಿಟ್ಕೋಬೇಕು. ಹಾಗೆ ಈ ಜಾಲರಿ, ಈ ನಡು ಜಾಲರಿ ಹಾಕಿರಲ್ಲ, ಅದರ ಅಳತೆ ಎಷ್ಟಿದೆ? 2 ಸೆಂಟಿಮೀಟರ್ ಇದೆ. ಹಾಗೆ ಮೇಲಿನ ಪಟ್ಟಿ ಮತ್ತು ಕೆಳಗಿನ ಪಟ್ಟಿ, ಇದರ ಅಂಚಿನ ಅಳತೆ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಅಂದ್ರ ನಾವ್ ಇದನ್ನ ಏನ್ ಮಾಡ್ಬೋದು ಅನ್ನೋದನ್ನ ಈಗ ನಿಮ್ಗ ಸ್ವಲ್ಪ ಕ್ಲಿಯರ್ ಐಡಿಯಾ ಬಂತು ಅನ್ಕೋತೇನೆ ವಿದ್ಯಾರ್ಥಿಗಳೇ. ಈಗ ನಾನು ಇಲ್ಲಿ ಇದರ ಏನ್ ಮಾಡ್ತಾನೆ, ಪದಗಳನ್ನ ಬರಿತೀನಿ ನೋಡ್ರಿ. ಮೊದಲು ಏನ್ ಮಾಡೋಣ, ಈ ಅಂತರದ್ದು ಅಂತರ ಎಷ್ಟು? 5 cm. ಎಷ್ಟು ಅಂತರಗಳಿವೆ? 1 2 3 4 5 6 7. 5 cm ಗುಣಾಕಾರ 7 ಪ್ಲಸ್ ಇನ್ನು ಜಾಲರಿ ಎಷ್ಟು? 2 ಸೆಂಟಿಮೀಟರ್ ಗುಣಾಕಾರ 2 ಜಾಲರಿ ಅದಾವ. 1 2 3 4 5 6 ಜಾಲರಿ ಅದಾವ. ಪ್ಲಸ್ ಅಂದ್ರೆ ಇದೊಂದು ಪದ ಆಯ್ತು, ಇದೊಂದು ಪದ ಆಯ್ತು. ಪ್ಲಸ್ ಅಂಚು ಎಷ್ಟಿದೆ? ಅಂಚು 3 ಸೆಂಟಿಮೀಟರ್. ಎಷ್ಟಿದಾವ ಅಂಚು? ಮ್ಯಾಗಿಂದೊಂದು ಕೆಳಗಿಂದೊಂದು. 2 ಅಂಚುಗಳದಾವ.
ಈ ರೀತಿಯಾಗಿ ನಾವು 3 ಪದಗಳನ್ನ ಏನ್ ಮಾಡಿದೀವಿ ವಿದ್ಯಾರ್ಥಿಗಳೇ, ಬರ್ಕೊಂಡಿವಿ. 3 ಪದಗಳಾದವು. ಇನ್ನು 3 ಪದಗಳನ್ನ ಸಂಕ್ಷಿಪ್ತ ಮಾಡೋಣ. 3 ಪದಗಳನ್ನ ಸಂಕ್ಷಿಪ್ತ ಮಾಡೋಣ. 5 ಏಳೆ 35 ಸೆಂಟಿಮೀಟರ್ ಆಯ್ತು, ಪ್ಲಸ್ 2 ಆರ್ಲೆ 12 ಸೆಂಟಿಮೀಟರ್ ಆಯ್ತು, ಪ್ಲಸ್ 3 ಎರಡ್ಲೆ 6 ಸೆಂಟಿಮೀಟರ್ ಆಯ್ತು. ಇಸ್ಕೊಲ್ ಟು ನಾವಿಲ್ಲಿ ಇದನ್ನ ಕೂಡಿಸ್ಬಿಡೋಣ. 35 12 47, 47 1 6 53 ಸೆಂಟಿಮೀಟರ್ ಎತ್ತರ. ಅಂದ್ರೆ ಕಿಟಕಿ ಎತ್ತರ ಎಷ್ಟಿದೆ? 53 ಸೆಂಟಿಮೀಟರ್ ಇದೆ. ಅಂದ್ರೆ ಇದರ ಒಟ್ಟು ಎತ್ತರ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 53 cm, 53 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಇದು ನಿಮ್ಗೆ ಯೂಸ್ಫುಲ್ ಆತ ಅನ್ಕೋತೇನೆ. ಈಗ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಅವಶ್ಯಕತೆ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.